ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit KTB Jewel Palace, Udayanagar, Station Road, Raichur. Mobile 8123-535300. N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜನವರಿ 17ರಿಂದ ಸುಪ್ರೀಂ ಕೋರ್ಟ್ನಲ್ಲಿ ಪರಿಶಿಷ್ಟ ಜಾತಿಗಳ ವರ್ಗೀಕರಣ ಕುರಿತು ವಿಚಾರಣೆ. ಇಂಪ್ಲೇಡ್ ಅರ್ಜಿ ಸ್ವೀಕಾರ, ಮಹೇಂದ್ರ ಮಿತ್ರ. ಜಿಲ್ಲೆಯಲ್ಲಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪನೆಗೆ ಜಿಲ್ಲಾ ಜನಪ್ರತಿನಿಧಿಗಳು ಧ್ವನಿ ಎತ್ತಲಿ, ವಿ ಲಕ್ಷ್ಮೀರೆಡ್ಡಿ. ರಾಮನ ಹೆಸರನ್ನು ಸಿದ್ದರಾಮಯ್ಯ ಇಟ್ಟುಕೊಂಡಿದ್ದಾರೆ. ರಾಮನ ಜನಾನುರಾಗ ಸಿದ್ದರಾಮಯ್ಯನು ಸಹ ಪಡೆಯಲಿ, ಶುಭದೇಂದ್ರ ತೀರ್ಥಸ್ವಾಮಿ. ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ವತಿಯಿಂದ ಆಯ್ಕೆಯಾದ ಫಲಾನುಭವಿಗಳಿಗೆ ಪಂಪ್ ಮೋಟಾರ್ ಪೈಪ್ ವಿತರಣೆ. ಶಾಲಾ ವಿದ್ಯಾರ್ಥಿಗಳು ಮಾರಕಾಸ್ತ್ರಗಳಿಂದ ಹಿಡಿದು ಜಗಳ, ಮದರ್ ಟೆಸ್ಟ್ ಶಾಲೆಗೆ ನೋಟಿಸ್ ಜಾರಿ. ರಾಮನ ಹೆಸರನ್ನು ಸಿದ್ದರಾಮಯ್ಯ ಇಟ್ಟುಕೊಂಡಿದ್ದಾರೆ. ರಾಮನ ಜನಾನುರಾಗ ಸಿದ್ದರಾಮಯ್ಯನು ಸಹ ಪಡೆಯಲಿ, ಶುಭದೇಂದ್ರ ತೀರ್ಥಸ್ವಾಮಿ. ಬ್ರಹ್ಮಕುಮಾರಿ ಆಶ್ರಮದಿಂದ ಬಾಬುರಾವ್ ಅವರಿಗೆ ಸನ್ಮಾನ. ಕೆಆರ್ಎಸ್ ಪಕ್ಷದಿಂದ ಲೋಕಸಭಾ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಸ್ಪರ್ಧೆ. 6 ಮತ್ತು 7ರಂದು ಸಂದರ್ಶನ, ಬಸವಪ್ರಭು. TUCI 9ನೇ ರಾಜ್ಯ ಸಮ್ಮೇಳನ, ಕಾರ್ಮಿಕರ ಬೃಹತ್ ಮೆರವಣಿಗೆ. ವಿವಿಧ ಇಲಾಖೆಯ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಒತ್ತಾಯಿಸಿ ಪ್ರತಿಭಟನೆ. ದಿನಪತ್ರಿಕೆ ವಿತರಣೆ ಕಾರ್ಮಿಕರಿಗೆ ಇ ಶ್ರಮ ಕಾರ್ಡ್ ವಿತರಿಸಿದ ಡಿಸಿ. ಮತ್ತು ಅರಸಿಗೇರಿ ಶಾಲೆ ಮೇಲ್ಛಾವಣಿ ಕುಸಿತ, ತನಿಖೆಗೆ ಒತ್ತಾಯ. ವಾರ್ತೆಗಳ ವಿವರ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣ ಕುರಿತಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಜನವರಿ 17ರಿಂದ 7 ಜನ ನ್ಯಾಯಮೂರ್ತಿಗಳ ಪೀಠದಲ್ಲಿ ವಿಚಾರಣೆ ಪ್ರಾರಂಭವಾಗಲಿದ್ದು, ವಿಚಾರಣೆಗೆ ಇಂಪ್ಲೀಡಿಂಗ್ ಅರ್ಜಿಯನ್ನು ಸ್ವೀಕರಿಸಿದೆ ಎಂದು ಡಾ ಅಂಬೇಡ್ಕರ್ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಅಧ್ಯಕ್ಷ ಮಹೇಂದ್ರ ಮಿತ್ರ ಹೇಳಿದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣ ಕುರಿತಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಜನವರಿ 17ರಿಂದ 7 ಜನ ನ್ಯಾಯಮೂರ್ತಿಗಳ ಪೀಠದಲ್ಲಿ ವಿಚಾರಣೆ ಪ್ರಾರಂಭವಾಗಲಿದ್ದು, ವಿಚಾರಣೆಗೆ ಇಂಪ್ಲೀಡಿಂಗ್ ಅರ್ಜಿಯನ್ನು ಸ್ವೀಕರಿಸಿದೆ ಎಂದು ಡಾ ಅಂಬೇಡ್ಕರ್ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಅಧ್ಯಕ್ಷ ಮಹೇಂದ್ರ ಮಿತ್ರ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಂವಿಧಾನ ಅನುಚ್ಛೇದ 341(2) ಅನ್ವಯ ಪರಿಶಿಷ್ಟ ಜಾತಿಗಳ ವರ್ಗೀಕರಣಕ್ಕೆ ಅವಕಾಶವಿಲ್ಲ. ಸಂತೋಷ್ ಹೆಗಡೆ ನೇತೃತ್ವದ 5 ಜನ ಸಾಂವಿಧಾನಿಕ ಪೀಠವು ವರ್ಗೀಕರಣಕ್ಕೆ ಅವಕಾಶವಿಲ್ಲ ಎಂದು ಹೇಳಿದೆ. ಅರುಣ್ ಮಿಶ್ರಾ ನೇತೃತ್ವದ 5 ಜನ ಪೀಠವು ಪರಿಶಿಷ್ಟ ಜಾತಿಗಳ ವರ್ಗೀಕರಣ ಮಾಡಬಹುದು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದೆ. 2 ಪೀಠಗಳ ಭಿನ್ನ ಅಭಿಪ್ರಾಯಗಳಿಂದ 7 ಜನ ಪೀಠವನ್ನು ರಚಿಸಲಾಗಿದ್ದು, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಅಧ್ಯಕ್ಷತೆಯಲ್ಲಿ 7 ಜನ ನ್ಯಾಯಮೂರ್ತಿಗಳ ಪೀಠ ರಚಿಸಲಾಗಿದೆ.
ಪರಿಶಿಷ್ಟ ಜಾತಿಗೆ ಸೇರಿ ಬಿಆರ್ ಗವಾಯಿ ಅವರ ಸಹ ಒಬ್ಬರಾಗಿದ್ದಾರೆ ಎಂದರು. 1950 ಮತ್ತು 1980ರಲ್ಲಿ ಕಾಂಗ್ರೆಸ್ ಪಕ್ಷವು ಒಬಿಸಿ ಜಾತಿಗಳಿಗೆ ಸೇರಿದ ಲಂಬಾಣಿ, ವಡ್ಡರ್, ಕೊರಚ, ಕೊರಮ ಜಾತಿಗಳನ್ನು ಪರಿಶಿಷ್ಟ ಜಾತಿಗಳಿಗೆ ಸೇರಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಮೀಸಲಾತಿ ದಕ್ಕದಂತೆ ಮಾಡಲಾಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಇದೇ ಮುಂದುವರಿಸಿಕೊಂಡು ಬಂದಿದ್ದಾರೆ. 1950 ಭಾರತ ಸಂವಿಧಾನದ ಪರಿಶಿಷ್ಟ ಜಾತಿಗಳ ಆದೇಶದ ಪ್ಯಾರಾ 3ರಂತೆ ಹಿಂದೂ ಪರಿಶಿಷ್ಟ ಜಾತಿಗಳ ಸೇರಿದ 1950 ಭಾರತ ಸಂವಿಧಾನದ ಪರಿಶಿಷ್ಟ ಜಾತಿಗಳ ಆದೇಶದ ಪ್ಯಾರಾ 3ರಂತೆ ಹಿಂದೂ ಪರಿಶಿಷ್ಟ ಜಾತಿಗಳ ಸೇರಿದ ಸದಸ್ಯರಿಗೆ ಮಾತ್ರ ಮೀಸಲಾತಿ ಪಡೆಯುವ ಅವಕಾಶವಿದೆ. ಆದರೆ 90% ಪರಿಶಿಷ್ಟ ಜಾತಿಗಳ ಸೇರಿದ ಸಮುದಾಯದವರು ಕ್ರೈಸ್ತ, ಬೌದ್ಧ ಧರ್ಮ ಪಾಲನೆ ಮಾಡಿ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪಡೆದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನಕ್ಕೆ ಮೋಸ ಮಾಡುತ್ತಿದ್ದಾರೆ. ನಕಲಿ ಮಾದಿಗರು ಬೌದ್ಧ ಧರ್ಮ ಪಾಲನೆ ಮಾಡುವವರು ಮತಾಂತರಗೊಂಡರೆ ಪರಿಶಿಷ್ಟ ಜಾತಿ ಮೀಸಲು ಪಡೆಯಬಾರದು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇವರು ಮತಾಂತರಗೊಂಡ ನಂತರ ಪರಿಶಿಷ್ಟ ಜಾತಿ ಸೌಲಭ್ಯ ಪಡೆಯಲಿಲ್ಲ. ಆದರೆ ಅಂಬೇಡ್ಕರ್ ಹೆಸರು ಹೇಳಿಕೊಂಡು ಅನೇಕ ಸಂಘಟನೆಗಳು, ಸಮುದಾಯ ಕೆಲವರು ಪರಿಶಿಷ್ಟ ಜಾತಿ ಸೌಲಭ್ಯ ಮೀಸಲಾತಿ ಸರ್ಕಾರಿ ಉದ್ಯೋಗ ಪಡೆಯುತ್ತಿದ್ದಾರೆ. ತಡೆಯಬೇಕಾಗಿರುವ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗ ಮತ್ತು ಜಾರಿ ನಿರ್ದೇಶನಾಲಯ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆಯುವವರ ವಿರುದ್ಧ ಕ್ರಮ ಕೈಗೊಳ್ಳುತ್ತಿಲ್ಲ. ಪರಿಶಿಷ್ಟ ಜಾತಿಯವರಿಗೆ ಅನ್ಯಾಯವಾಗದಂತೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿದೆ ಎಂದರು. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ಹಿಂದಿನ ಬಿಜೆಪಿ ಸರ್ಕಾರ ಮುಕ್ತಾಯಗೊಳಿಸಿ ಅಧಿಕೃತ ಆದೇಶ ಹೊರಡಿಸಿದೆ. ಹಿಂದಿನ ಕಾನೂನು ಸಚಿವರಾಗಿದ್ದ ಜೆಸಿ ಮಾಧುಸ್ವಾಮಿ ಕೇಂದ್ರಕ್ಕೆ ಶಿಫಾರಸು ಮಾಡುವ ಮೂಲಕ ಮಾದಿಗ ಮೀಸಲಾತಿ, ಮಾದಿಗ ದಂಡೋರ, ಛಲವಾದಿ ಸಂಘಟನೆಗಳನ್ನು ಮೂರ್ಖರನ್ನಾಗಿಸಿದ್ದಾರೆ. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ಪರಿಶಿಷ್ಟ ಜಾತಿಗಳ ವರ್ಗೀಕರಣ ನಡೆಸಿ 15% ಮೀಸಲಾತಿ ಹಂಚಿಕೆ ಮಾಡಿದ್ದರಂತೆ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಇವರ ಆಯೋಗ ಎಸ್ಸಿಗಳಿಗೆ 17% ಮತ್ತು ಎಸ್ಟಿಗಳಿಗೆ 7% ಮೀಸಲಾತಿ ಏರಿಸಲು ಶಿಫಾರಸು ಮಾಡಿದ್ದರಂತೆ. ಆದರೆ ಜೆಸಿ ಮಾಧುಸ್ವಾಮಿ ಸಚಿವ ಸಂಪುಟ ಉಪಸಮಿತಿ ಮೀಸಲಾತಿ ಪ್ರಮಾಣವನ್ನು 56% ಹೆಚ್ಚಿಸಲು ಶಿಫಾರಸು ಮಾಡಿದವರು. ಇಂದ್ರ ಸಹಾನಿ ಪ್ರಕರಣದ ತೀರ್ಪು ಉಲ್ಲಂಘನೆಯಾಗಿದೆ. ಅಲ್ಲದೆ ಸಮುದಾಯ ಜನರಿಗೆ 3 ನಾಮ ಹಾಕಿ ವಂಚಿಸಲಾಗಿದೆ ಎಂದರು. ಇಂದ್ರ ಸಹಾನಿ ಪ್ರಕರಣದ ತೀರ್ಪಿನಂತೆ 50% ಮೀಸಲಾತಿ ಹೆಚ್ಚಿಸದೇ ಇರುವುದು ಕಾನೂನು ಪರಿಷ್ಕರಣೆಗೆ ಅವಕಾಶವಿಲ್ಲ ಎಂದರು. 10% ಆರ್ಥಿಕ ಹಿಂದುಳಿದವರಿಗೆ ಮೀಸಲಾತಿ ನೀಡಿರುವ ಕುರಿತು ಕೇಂದ್ರ ಸರ್ಕಾರ ತೀರ್ಮಾನಿಸಿದೆ. ಆದರೆ ಅನೇಕ ಸಂಸತ್ ನಿರ್ಣಯಗಳನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿರುವ ನಿರ್ದೇಶನಗಳಿವೆ ಎಂದರು. ದಲಿತ ಪದವನ್ನು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ಬಳಸುವಂತಿಲ್ಲ ಎಂದು ನ್ಯಾಯಾಲಯ ಆದೇಶ ನೀಡಿದೆ. ಅಸ್ಪೃಶ್ಯ ಜಾತಿಗಳು ದಲಿತರಲ್ಲ, ಹಿಂದುಳಿದ ವರ್ಗಗಳು ಮಾತ್ರ ದಲಿತ ಪದ ಬಳಸಬಹುದು. ಆದರೆ ದಲಿತ ಪದ ಬಳಕೆ ನಡೆಯುತ್ತಿದೆ ಎಂದರು. ಮಾದಿಗ ಮುನ್ನಡೆ ಕಾರ್ಯಕ್ರಮದ ಮೂಲಕ ಪರಿಶಿಷ್ಟ ಜಾತಿಯವರನ್ನು ದಿಕ್ಕು ತಪ್ಪಿಸುವ ಕೆಲಸ ನಡೆಯುತ್ತಿದೆ. ಪರಿಶಿಷ್ಟ ಜಾತಿ ವರ್ಗೀಕರಣ ಮಾಡಲು ಅವಕಾಶವಿಲ್ಲ ಎಂದು ಕೇಂದ್ರ ಸಚಿವ ನಾರಾಯಣಸ್ವಾಮಿ ಅವರೇ ರಾಜ್ಯಸಭೆಯಲ್ಲಿ ಹೇಳಿಕೆ ನೀಡಿದ್ದಾರೆ. ಇನ್ನು ಹೈದರಾಬಾದಿನಲ್ಲಿ ನಡೆದ ಮಹಾಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೀಸಲಾತಿ ವರ್ಗೀಕರಣಗೊಳಿಸುವುದಾಗಿ ಹೇಳಿಲ್ಲ, ಬದಲಾಗಿ ಸಮಿತಿ ರಚಿಸುವುದಾಗಿ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ವಿಚಾರಣೆ ಪ್ರಾರಂಭವಾಗುವುದರಿಂದ ಸರ್ಕಾರ ತೀರ್ಮಾನ ಕೈಗೊಳ್ಳಲು ಆಗದು ಎಂದರು. ಜಾತಿಗಳಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಅಸಂವಿಧಾನಿಕ ಬಂದು ಭಾರತದ ಸಂವಿಧಾನದ ಪ್ರಾವಿಷನ್ಸ್ ಪ್ರಕಾರ ನಾನು ಈ ಪುಸ್ತಕವನ್ನು ಇಲ್ಲೇ ಬಿಡುಗಡೆ ಮಾಡಿದ್ದೆ ಸೊ ನಾನು ಈ ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ಕಾರಣ ಏನಂತಂದ್ರೆ, ನಾನು ಸಾಕಷ್ಟು ಬುಕ್ಸ್ಗಳನ್ನು ಓದಿದೆ. ಮತ್ತೆ ಡಾಕ್ಟರ್ ಅಂಬೇಡ್ಕರ್ ರೈಟಿಂಗ್ಸ್ ಅಂಡ್ ಸ್ಪೀಚಸ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಪಬ್ಲಿಷ್ ಆಗಿರೋ ಬುಕ್ಸ್ ಎಲ್ಲ ಓದಿದ್ರೆ ಅಂಬೇಡ್ಕರ್ ಅವರು ಎಲ್ಲಿನೂ ಶೆಡ್ಯೂಲ್ ಕ್ಯಾಸ್ಟ್ ದಲಿತ ಅಂತ ಯೂಸ್ ಮಾಡಿಲ್ಲ. ಎರಡನೇ ಬಂದ್ಬಿಟ್ಟು ಅವರು ಮೂಲತಃವಾಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಬರೋಕ್ಕಿಂತ ಮುಂಚೆ ನಾವು ಹಿಂದೂಗಳಾಗಿರ್ಲಿಲ್ಲ. ಸೊ ನಮ್ಮನ್ನೆಲ್ಲರೂ ಅಸ್ಪೃಶ್ಯರು ಅಂತ ಹೇಳ್ತಿದ್ರು. ಅವರು ಅಸ್ಪೃಶ್ಯರು ಅನ್ನೋದೇ ಟರ್ಮ್ ಯೂಸ್ ಮಾಡಿದ್ರು. ಸೊ ಅವ್ರು ಏನ್ ಮಾಡ್ತಿದ್ರು, ಇಡೀ ದೇಶದಲ್ಲಿ ಬೇರೆ ಬೇರೆ ಉಪಜಾತಿಗಳಾಗಿ ಬೇರೆ ಬೇರೆ ಇದ್ವಲ್ಲ, ಅವ್ರನ್ನೆಲ್ಲ ತಗೊಂಡ್ಬಂದು ಒಂದ್ ಕಡೆ ಪಟ್ಟಿ ಮಾಡಿಸಿ ಕಾನ್ಸ್ಟಿಟ್ಯೂಷನ್ ಶೆಡ್ಯೂಲ್ ಕ್ಯಾಸ್ಟ್ ಆರ್ಡರ್ 1936 ನಲ್ಲಿ ಫಸ್ಟ್ ಶೆಡ್ಯೂಲ್ ಕ್ಯಾಸ್ಟ್ ಲಿಸ್ಟ್ ಬಿಡುಗಡೆ ಮಾಡಿದ್ರು. ಸೊ ಅದರಿಂದ ಇವತ್ತಿನವರೆಗೂ ಆ ಲಿಸ್ಟ್ ಅದೇ ತರ ಯೂನಿಫಾರ್ಮ್ ಆಗಿ ಇದೆ, ಹೋಮೋಜಿನಿಯಸ್ ಆಗಿದೆ. ಅದನ್ನು ಎಲ್ಲಿ ಕೂಡ ABCD ಅಂತ ಹೇಳಿ ಗ್ರೂಪ್ ಮಾಡಿದ್ದಿಲ್ಲ. ಸೊ ಅದೇ ರೀತಿ TDP ಗೌರ್ಮೆಂಟ್ ಅವರು 2000 ನಲ್ಲಿ ಆಂಧ್ರದಲ್ಲಿ ಆಕ್ಟ್ ಮಾಡಿದ್ರು ಸಬ್ ಕ್ಯಾಟಗರೀಸ್ ಮಾಡ್ಬೇಕಂತ ಹೇಳಿ. ಸೊ ಅದು ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಹೋಯಿತು. EB ಚಿನ್ನಯ್ಯ ಪ್ರಕರಣದಲ್ಲಿ ಸಂತೋಷ್ ಹೆಗ್ಡೆ ಅವರ ನೇತೃತ್ವದ ಸಂವಿಧಾನ ಪೀಠದ ಆದೇಶ ಆಯಿತು. ಭಾರತದ ಸಂವಿಧಾನದ ಅನುಚ್ಛೇದ 341 ಕ್ಲಾಸ್ 2 ಪ್ರಕಾರ ಪಾರ್ಲಿಮೆಂಟ್ ಅಧಿಕಾರ ಇರೋದು ಸೇರಿಸೋದು ಮತ್ತೆ ತೆಗೆದು ಮಾತ್ರ, ಆದ್ರೆ ಯಾವುದೇ ಕಾರಣಕ್ಕೂ ಭಾಗ ಮಾಡೋದಿಲ್ಲ ಅಂತ ಹೇಳಿ ಆದೇಶ ಮಾಡಿದ್ರು. ಸೊ ಅದಾದ ನಂತರ 2020ರಲ್ಲಿ ಸ್ಟೇಟ್ ಆಫ್ ಪಂಜಾಬ್ ವರ್ಸಸ್ ದಾವೇಂದ್ರ ಸಿಂಗ್ ಅವರ ಪ್ರಕರಣದಲ್ಲಿ ಈ ಫಸ್ಟ್ ಪೇಜ್ ನಲ್ಲಿ ಕಾಲಮ್ ನಂಬರ್ 2 ನಲ್ಲಿ ಅರುಣ್ ಮಿಶ್ರಾ ನೇತೃತ್ವದ ಸಂವಿಧಾನದ ಪೀಠದ ಆದೇಶ ಇದ್ದು, ಇಲ್ಲ ಈಗ ಇತರ ವ್ಯವಸ್ಥೆ ಪ್ರಕಾರ ಇದು ಒಳ ಮೀಸಲಾತಿ ಮಾಡಬಹುದು ಅಂತ ಹೇಳಿ ಆದೇಶ ಮಾಡಿತು.
ಸೊ 5 ಮಂದಿ ಸುಪ್ರೀಂ ಕೋರ್ಟ್ ಜಡ್ಜಸ್ ಒಳ ಮೀಸಲಾತಿ ಮಾಡಕ್ ಬರೋದಿಲ್ಲ ಅಂತಂದ್ರು. ಮತ್ತೆ 2020ರಲ್ಲಿ ಅದೇ ಸುಪ್ರೀಂ ಕೋರ್ಟ್ 5 ಮಂದಿ ಏನಂತಂದ್ರು ಮಾಡ್ಬೋದು ಅಂತಂದ್ರು. ಸೊ 5 ಮಂದಿ ಬರೋದಿಲ್ಲ ಅಂತಂದ್ರು, 5 ಮಂದಿ ಬರುತ್ತೆ ಅಂತಂದ್ರು ವರ್ಗೀಕರಣ ಮಾಡ್ಲಿಕ್ಕೆ. ಸೊ ಇದು ಕಾಂಟ್ರಾರಿ ಆದಾಗ ಏನಾಗುತ್ತೆ ಅಂತಂದ್ರೆ ಇದು ಹೈಯರ್ ಬೆಂಚ್ ಲಾರ್ಜರ್ ಬೆಂಚ್ ಡಿಸೈಡ್ ಮಾಡ್ಲಿ ಅಂತೇಳಿ 7 ನ್ಯಾಯಾಧೀಶರ ಒಳಗೊಂಡ ಪೀಠಕ್ಕೆ ಇದು ರೆಫರ್ ಆಯ್ತು ಮ್ಯಾಟರ್. ಸೊ ರೆಫರ್ ಆದ ತಕ್ಷಣ 4 ಗ್ರೂಪ್ ಮಾಡ್ತು. ಸೊ ಸಂಬಂಧಿತ ಯಾವುದು ಅವರೊಂದು ಜಾತಿ ಉಪಜಾತಿ ಪ್ರಕಾರ. ಸೊ ಹಂಗಾಗಿ ಪರ್ಸೆಂಟೇಜ್ ರಿಸರ್ವೇಶನ್ ಕೊಟ್ಟಿರಲಿಲ್ಲ, ಈ ಜಾತಿಗೆ ಎಷ್ಟು ಈ ಜಾತಿಗೆ ಎಷ್ಟು ಅಂತೇಳಿ. ಸೊ ದೆನ್ ಆಫ್ಟರ್ ಪೇಜ್ ನಂಬರ್ 9 ಅಲ್ಲಿ ಪ್ಯಾರಾ ನಂಬರ್ 3 ನಲ್ಲಿ ಜೆ.ಸಿ. ಮಾಧುಸ್ವಾಮಿ ಅವರು ಶಿಫಾರಸನ್ನ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರ ಕಳಿಸೋದು. ಯಾವಾಗ ಇದು ಕಳಿಸಿದ್ರಲ್ಲ ಅದ್ರ ಹಿಂದೆನೆ ಅವ್ರ ಕೆಳಗಡೆ ಲಾಸ್ಟ್ ಲೈನ್ ಅಲ್ಲಿ ಬರೀತಾರೆ ಎ.ಜೆ. ಸದಾಶಿವ ರಿಪೋರ್ಟ್ ಕ್ಲೋಸ್ ಮಾಡಿಬಿಟ್ರು. ಸೊ ಎ.ಜೆ. ಸದಾಶಿವ ಬಗ್ಗೆ ನೀವು ಮಾತಾಡೋಂಗಿಲ್ಲ, ನಾನು ಮಾತಾಡೋಂಗಿಲ್ಲ, ಅದನ್ನ ಶಿಫಾರಸು ಮಾಡ್ರಿ ಅಂತ ಹೇಳಿ. ಯಾಕಂತಂದ್ರೆ ರಾಜ್ಯ ಸರ್ಕಾರನೇ ಬಿಜೆಪಿ ಸರ್ಕಾರ ಏನಿತ್ತಲ್ಲ ಸಲ ಅದು ರದ್ದು ಮಾಡಿ ಕ್ಲೋಸ್ ಮಾಡಿದೆ. ಸೊ ಹಾಗಾಗಿ ಎ.ಜೆ. ಸದಾಶಿವ ರಿಪೋರ್ಟ್ ಬಗ್ಗೆ ಯಾರು ಮಾತಾಡೋಂಗಿಲ್ಲ, ಯಾರು ಹೋರಾಟನೂ ಮಾಡೋಂಗಿಲ್ಲ. ಸೊ ಈ ಸರ್ಕ್ಯುಲರ್ ಏನು ರೆಕಮೆಂಡೇಶನ್ ಮಾಡ್ತಾರಲ್ಲ ಸಬ್ ಕಮಿಟಿ ಅವರು, ಸೊ ಇದರ ಆಧಾರದ ಮೇಲೆ ನಂಗೆ ಲೋಕಲ್ ಸ್ಟ್ಯಾಂಡ್ ಗ್ರಿಪ್ ಸಿಕ್ತು ನಂಗೆ. ಸೊ ನಾವು ರಾಜ್ಯದಲ್ಲಿ ಈ ತರ ಆಗಿದೆ ಅಂತೇಳಿ. ಸೊ ನಾನು ಅವಾಗ ಏನ್ ಮಾಡಿದೆ, ಇಮಿಡಿಯೇಟ್ ಆಗಿ 2023 ನಲ್ಲಿ ಇವ್ರದ್ದು ಆರ್ಡರ್ ಸಿಕ್ಕ ತಕ್ಷಣ ನಾನು ಸುಪ್ರೀಂ ಕೋರ್ಟ್ ನಲ್ಲಿ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಮತ್ತೆ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಫಾರ್ ಡೈರೆಕ್ಷನ್ ಈ 2 ಐಎಗಳು ಆಗಿದೆ. ಫಸ್ಟ್ ಐಎ ಬಂದು ನಂದು 48 ಪರ್ಸನ್ 17th ಡೇ ಆಫ್ ಜುಲೈ 2023. ಸೊ ಅಲ್ಲಿ 48 ಪರ್ಸನ್ ನಲ್ಲಿ ನಂಗೆ ರಿಜಿಸ್ಟ್ರಾರ್ ಅವರು ಏರಿಕೆ ತಗೊಂಡ್ರು. ಸೊ ನಾನು ಅಡ್ವೊಕೇಟ್ ಅಲ್ಲ, ಬೈ ಆಗಸ್ಟ್ ಅಲ್ಲಿ ನನಗೆ ಮುಗಿತೆ. ಸೊ ಅಡ್ವೊಕೇಟ್ ಅಲ್ಲ ಸಲುವಾಗಿ ನನ್ನ ಕಮ್ಯುನಿಕೇಶನ್ ಸ್ಕಿಲ್ ಜಡ್ಜಸ್ ಕೂಡ. ಜಿಲ್ಲೆಯಲ್ಲಿ ಏಮ್ಸ್ ಮತ್ತು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪನೆ ಪಕ್ಷಾತೀತವಾಗಿ ಎಲ್ಲಾ ಶಾಸಕರು, ಸಚಿವರು, ಸಂಸದರು ಧ್ವನಿ ಎತ್ತಬೇಕು. ಇಲ್ಲದೇ ಇದ್ದರೆ ಜನರೇ ನಾಲಾಯಕರು ಎಂದು ನಿರ್ಧರಿಸಬೇಕಾಗುತ್ತದೆ ಎಂದು ರಾಯಚೂರು ಕಾಟನ್ ಮಿಲ್ಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ವಿ. ಲಕ್ಷ್ಮೀರೆಡ್ಡಿ ಹೇಳಿದರು. ಜಿಲ್ಲೆಯಲ್ಲಿ ಏಮ್ಸ್ ಮತ್ತು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪನೆ ಪಕ್ಷಾತೀತವಾಗಿ ಎಲ್ಲ ಶಾಸಕರು, ಸಚಿವರು, ಸಂಸದರು ಧ್ವನಿ ಎತ್ತಬೇಕು. ಇಲ್ಲದೇ ಇದ್ದರೆ ಜನರೇ ನಾಲಾಯಕರು ಎಂದು ನಿರ್ಧರಿಸಬೇಕಾಗುತ್ತದೆ ಎಂದು ರಾಯಚೂರು ಕಾಟನ್ ಮಿಲ್ಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ವಿ. ಲಕ್ಷ್ಮೀರೆಡ್ಡಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕೇಂದ್ರ ಸರ್ಕಾರ ದೇಶದಲ್ಲಿ 7 ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪನೆಗೆ ಅನುಮೋದನೆ ನೀಡಿದೆ. ರಾಜ್ಯದಲ್ಲಿ ಕಲಬುರಗಿಯಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಆದರೆ ಕಲಬುರಗಿಯಲ್ಲಿ ಕೇವಲ 5 ರಿಂದ 6 ಜಿನ್ನಿಂಗ್ ಪ್ರೆಸ್ಸಿಂಗ್ ಕಾರ್ಖಾನೆಗಳಿವೆ. ಜಿಲ್ಲೆಯಲ್ಲಿ 118 ಫ್ಯಾಕ್ಟರಿಗಳು ಇದ್ದು 1 ವರ್ಷದಲ್ಲಿ 10 ರಿಂದ 14 ಲಕ್ಷ ಹತ್ತಿ ಬೆಲ್ ತಯಾರಿಸಲಾಗುತ್ತದೆ. ಆದರೆ ಕಲಬುರಗಿ ಸಂಸದ ಉಮೇಶ್ ಜಾಧವ್ ಇವರು ಕೇಂದ್ರದ ಮೇಲೆ ಒತ್ತಡ ಹಾಕಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಮಂಜೂರು ಮಾಡಿಸಿಕೊಂಡಿದ್ದಾರೆ. ರಾಯಚೂರು ಸಂಸದ ರಾಜಾ ಅಮರೇಶ್ವರ್ ನಾಯ್ಕ್ ಇವರು ಜಿಲ್ಲೆಯಲ್ಲಿ ಸ್ಥಾಪಿಸಬೇಕೆನ್ನುವ ಒತ್ತಡವೂ ಮಾಡಿಲ್ಲ. ಕೇಂದ್ರ ಸರ್ಕಾರ ಪತ್ರ ಬರೆದು ರಾಯಚೂರಿನಲ್ಲಿಯೇ ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪಿಸಬೇಕೆಂದು ಪತ್ರ ಬರೆಯಲಾಗಿತ್ತು. ಕೇಂದ್ರ ಸರ್ಕಾರದಿಂದ ಉತ್ತರ ಬಂದಿದ್ದು ಪರಿಶೀಲಿಸುವುದಾಗಿ ಭರವಸೆ ನೀಡಿದ್ದಾರೆ. ಅಲ್ಲದೆ ರಾಜ್ಯದ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮತ್ತು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಉಪಸ್ಥಿತಿಯಲ್ಲಿ ನಡೆದ ಸಭೆಯಲ್ಲಿ ಸಹ ಚರ್ಚಿಸಿ ರಾಜ್ಯ ಸರ್ಕಾರದಿಂದಲೇ ರಾಯಚೂರಿನಲ್ಲಿ ಸ್ಥಾಪಿಸಲು ಸೂಕ್ತವೆಂದು ಒತ್ತಾಯಿಸುವುದಾಗಿ ಭರವಸೆ ನೀಡಿದ್ದಾರೆ. ಜವಳಿ ಇಲಾಖೆ ಷರತ್ತುಗಳಂತೆ 150 ಕೋಟಿ ಚದುರ ಮೀಟರ್ ನೀರು, 330 ಕೆವಿ ವಿದ್ಯುತ್ ಹಾಗೂ 1,000 ಎಕರೆ ಭೂಮಿ ಒದಗಿಸಬೇಕು. ಆದರೆ ಕಲಬುರಗಿಯಲ್ಲಿ ಸೋಲಾರ್ ಉತ್ಪಾದನೆಗೆ ಕಾಯ್ದಿರಿಸಿದ್ದ 1,500 ಎಕರೆ ಭೂಮಿಯನ್ನು ನೀಡಲು ಉದ್ದೇಶಿಸಿದ್ದು ಆಕ್ಷೇಪಣೆ ವ್ಯಕ್ತವಾಗಿದೆ. ಕೈಗಾರಿಕೆ ಇಲಾಖೆ ಭೂಮಿ ವರ್ಗಾವಣೆಯಾಗಿಲ್ಲ. ಆದರೆ ರಾಯಚೂರಿನಲ್ಲಿ ಭೂಮಿ, ನೀರು, ವಿದ್ಯುತ್ ಲಭ್ಯವಿದೆ. ಸಂಸದರು ಕೇಂದ್ರ ಜವಳಿ ಮಂತ್ರಾಲಯಕ್ಕೆ ಮನವರಿಕೆ ಮಾಡಿಕೊಂಡು ರಾಯಚೂರಿನಲ್ಲಿಯೇ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪಿಸಬೇಕೆಂದು ಒತ್ತಡ ಹಾಕಬೇಕು. ಜಿಲ್ಲೆಯ ಎಲ್ಲ ಪಕ್ಷದ ಶಾಸಕರುಗಳು, ಸಚಿವರುಗಳು ಒತ್ತಡ ಹಾಕಬೇಕಿದೆ. 2ನೇ ಹಂತದ ಪ್ರಸ್ತಾವನೆ ಪರಿಗಣಿಸಲು ಅವಕಾಶವಿದೆ. ರಾಜಕೀಯ ಇಚ್ಛಾಶಕ್ತಿ ಪ್ರದರ್ಶನ ಮೂಲಕ ನ್ಯಾಯ ಒದಗಿಸಬೇಕೆಂದು ಕೈ ಮುಗಿದು ಕೇಳುತ್ತೇನೆ. ಏಮ್ಸ್ ಮತ್ತು ಮೆಗಾ ಟೆಕ್ಸ್ಟೈಲ್ ಮಂಜೂರು ಮಾಡಿಸದೆ ಹೋದರೆ ಭವಿಷ್ಯದ ಯುವ ಪೀಳಿಗೆ ಮಾಡುವ ಅನ್ಯಾಯವಾಗುತ್ತದೆ ಎಂದರು. ತೆಲಂಗಾಣದಲ್ಲಿ ವರಂಗಲ್, ಗುಜರಾತ್ನಲ್ಲಿ ನವಸಾರಿ, ಕರ್ನಾಟಕದಲ್ಲಿ ಕಲಬುರಗಿ ಮತ್ತು ಇದರಲ್ಲಿ ಮಧ್ಯಪ್ರದೇಶದಲ್ಲಿ ಧಾರಾ, ಉತ್ತರ ಪ್ರದೇಶದಲ್ಲಿ ಲಕ್ನೋ, ಮಹಾರಾಷ್ಟ್ರದಲ್ಲಿ ಅಮರಾವತಿ ಅಂತ ಈ ರೀತಿ 7 ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಅನ್ನು ಅನೌನ್ಸ್ಮೆಂಟ್ ಮಾಡಿತ್ತು. ಇದಕ್ಕೆ ನಾವು ಹೋದ ವರ್ಷನೇ ನಾವು PM-ಗೆ ಒಂದು ಪತ್ರವನ್ನು ಬರೆದಿದ್ದೀವಿ. ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ರಾಯಚೂರಿನಲ್ಲಿ ಸ್ಥಾಪನೆ ಮಾಡಬೇಕು, ಯಾಕೆ ಮಾಡಬೇಕು ಅನ್ನೋ ವಿಷಯ ಅದೆಲ್ಲ ಸಂಕ್ಷಿಪ್ತವಾಗಿ ನಾನು ಪತ್ರವನ್ನು ಬರೆದಿದ್ದೆ. ಅವರಿಂದ ಒಂದು ಪತ್ರ ಕೂಡ ಬಂದಿತ್ತು. ನಾವು ಇದೊಂದು ಕಮಿಟಿ ಮಾಡಿ ಪರಿಶೀಲನೆ ಮಾಡ್ತೀವಿ.
ಅದಾದ ನಂತರ ನಾವು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಎಲ್ಲಿ ಮಾಡಬೇಕು ನಿಮ್ಮ ಕರ್ನಾಟಕದಲ್ಲಿ ಅಂತ ಒಂದು ಪತ್ರ ಕೂಡ ಅವರು ಕಳಿಸಿದ್ರು. ಅದ ನಂತರ ನಾವು ಮತ್ತೆ ಒಂದು ಪ್ರಿನ್ಸಿಪಲ್ ಸೆಕ್ರೆಟರಿಗಳಿಗೆ ಮತ್ತು ಕೆಲವು MP ಗಳಿಗೆ ನಾವು ರಿಕ್ವೆಸ್ಟ್ ಮಾಡಿದಾಗ ಜವಳಿ ಇಲಾಖೆಗೆ ಒಂದು ಪತ್ರವನ್ನು ಮತ್ತೆ ಪುನಃ ಅವರು ಡಿಪಾರ್ಟ್ಮೆಂಟ್ಲಿಂದ ಬಂದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಕೇಳಿದ್ರು. ಅವರು 3 ಪ್ರಶ್ನೆಗಳು ಕೇಳಿದ್ರು. ಏನಂದರೆ ಕರೆಂಟಿಂದು, ಒಂದು ನೀರಿಂದು, ಕರೆಂಟ್ ಎಷ್ಟು ಇರಬೇಕು, ನೀರು ಎಷ್ಟು ಇರಬೇಕು ಅನ್ನೋದು ಒಂದು ವಿಷಯ ಅವರು ಕೇಳಿದ್ರು. ಆ ಫೆಸಿಲಿಟೀಸ್ ಮಾತ್ರ ಕರ್ನಾಟಕದಲ್ಲಿ ನಮ್ಮ ರಾಯಚೂರು ಮಾತ್ರ ಐತೆ ಅಂತ ನಾವು ತಿಳಿಸಿದ್ದೀವಿ. ನೀರು 150 ಕೋಟಿ ಲೀಟರ್ ಬೇಕಿತ್ತು. ಆಮೇಲೆ 330 kV ಎಲೆಕ್ಟ್ರಿಕಲ್ ಬೇಕಿತ್ತು. 1000 ಎಕರೆ ಭೂಮಿ ಬೇಕಂತ ಹೇಳಿದ್ರು. ಈಗಾಗಲೇ ನಾವು ಒಂದು 4 ತಿಂಗಳ ಹಿಂದಗಡೆ ನಾವು ಒಂದು ಕಮಿಟಿಯಲ್ಲಿ ನಮ್ಮ ಇಂಡಸ್ಟ್ರಿಯಲ್ ಮಿನಿಸ್ಟರ್ MP ಪಾಟೀಲ್ ಅವರು NS ಗೋವಿಂದ್ ಅವ್ರ ಹತ್ರ ಒಂದು ಮೀಟಿಂಗ್ ಮಾಡಿದಾಗ ಈಗಾಗಲೇ 690 ಎಕರೆ ಭೂಮಿಯನ್ನು ಅಕ್ವಿಜಿಷನ್ಗೆ ಫೈನಲ್ ನೋಟಿಫಿಕೇಶನ್ ಆಗಿದೆ. ಮತ್ತೆ 1500 ಎಕರೆ ತಗೋಬೇಕು, ಇಮಿಡಿಯೇಟ್ ಆಗಿ ನೀವು ಪರಿಶೀಲನೆ ಮಾಡಿ ತಗೋಬೇಕಂತ ಆದೇಶ ಕೂಡ ಆಗಿತ್ತು. ಈಗಾಗಲೇ ಒಂದು ನೋಟಿಸ್ ಕೂಡ ಸರ್ವ್ ಆಗಿದೆ ಎಲ್ಲ ರೈತರಿಗೆ. ಅಲ್ಲಿ ಟೋಟಲಿ ನಮ್ಗೆ 2000 ಎಕರೆ ಇಲ್ಲಿ ಭೂಮಿ ಐತೆ. ಇದು ಕೂಡ ಅವಕಾಶ ಎಲ್ಲ ಚೆನ್ನಾಗಿದೆ. ಆಮೇಲೆ ಇವರು ಜಾಧವ್ ಅವರು MP ಸಾಹೇಬರು, ಉಮೇಶ್ ಜಾಧವ್ ಸಾಹೇಬರು ಫೋರ್ಸ್ಲಿಂದ BJP ಸರ್ಕಾರ ಇದ್ದ ಸಲುವಾಗಿ ಫೋರ್ಸ್ಲಿಂದ ಕಲಬುರಗಿನಲ್ಲೇ ಮಾಡಬೇಕೆಂದು ಒಂದು ನಮ್ಮ KEB ಅವರಿಗೆ ಇಟ್ಟಿದ್ದ ಭೂಮಿಯನ್ನು ಇಂಡಸ್ಟ್ರಿಯಲ್ಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಇದುವರೆಗೆ ಆಗಿಲ್ಲ. ಯಾಕಾಗಿಲ್ಲ ಅಂದ್ರೆ ಅಲ್ಲಿ ಸಿಮೆಂಟ್ ಕಂಪನಿಗಳು ನಮಗೆ ಸೋಲಾರ್ ಸಿಸ್ಟಮ್ ಸಲುವಾಗಿ ಭೂಮಿ ತಗೊಂಡಿದ್ದು ಅದನ್ನೇ ಇರಬೇಕು, ಆಮೇಲೆ ನಮಗೆ ಬಹಳ ಅನುಕೂಲ ಆಗ್ತದೆ, ನೀವು ಯಾಕೆ ಚೇಂಜ್ ಮಾಡ್ತೀರ ಅಂತ ಕೂಡ ಅಬ್ಜೆಕ್ಷನ್ ಮಾಡಿದ್ರು. ಆದ್ರೂ ಅವರು ವೈಲೇಟ್ ಮಾಡಿ ಇಂದಿನ ಸರ್ಕಾರ ಅದನ್ನ 1000 ಎಕರೆಗೆ ಒಂದು ಲೆಟರ್ ಕೊಡ್ತೀವಿ, ನಾವು ಕೊಡ್ತೀವಿ ಅಂತ. ಆದ್ರೆ ಅಲ್ಲಿ ನೀರಿಲ್ಲ ಮತ್ತೆ ವಿದ್ಯುತ್ ಇಲ್ಲ. ಆಮೇಲೆ ಹೈಯೆಸ್ಟ್ ಪೊಲ್ಯೂಷನ್ ಆಗ್ತದೆ. ನಮ್ಮ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಮಾಡ್ಬೇಕಂದ್ರೆ ಪೊಲ್ಯೂಷನ್ ಇರಲಾರ್ದ ಬಹಳ ಕಡಿಮೆ ಜಾಗದಲ್ಲಿ ಮಾಡಬೇಕು. ಯಾಕಂದ್ರೆ ಸ್ಪಿನ್ನಿಂಗ್ ಮೇಲೆ ದಾರ ತೆಗಿತೀವಿ, ಅದರಲ್ಲಿ ಡಸ್ಟಿಗೆ ಕೂತ್ರೆ ದಾರ ಕಟ್ಟಾಗಿ ಎಲ್ಲ ಕೆಟ್ಟು ಹೋಗ್ತದೆ. 1000 ಕೋಟಿ ನಮ್ಮ ಇದ್ರ ಟೋಟಲಿ 10,000 ಕೋಟಿ ಪ್ರಾಜೆಕ್ಟ್. ಈ 10,000 ಕೋಟಿ ಪ್ರಾಜೆಕ್ಟ್ ನಲ್ಲಿ ನಮ್ಮ ರಾಜ್ಯ ಸರ್ಕಾರ 4,445 ಕೋಟಿ ಕೊಡಬೇಕು, ಕೇಂದ್ರ ಸರ್ಕಾರ 5,500 ಕೋಟಿ ಕೊಡಬೇಕು ಅಂತ ಒಂದು ಅಗ್ರಿಮೆಂಟ್ ಐತೆ. ಈ ಸರ್ಕಾರ ನಾವು ಅಕಸ್ಮಾತ್ ಆಗಿ ನಾವು ಗುಲ್ಬರ್ಗಿಗೆ ಕೊಟ್ರೆ ಇದು ಸರ್ಕಾರದ, ನಮ್ಮ ರಾಜ್ಯ ಸರ್ಕಾರದ್ದು ಕೇಂದ್ರ ಸರ್ಕಾರದ್ದು ವ್ಯರ್ಥವಾಗ್ತದೆ. ನಾವು ಈಗಾಗಲೇ ನಾನು ಒಂದ್ಸಲ ನಮ್ಮ ಲೋಕಲ್ MP ಅವರಿಗೆ ಮನವಿ ಕೂಡ ಕೊಟ್ಟಿದ್ದೆ, ಸರ್ ಇದು ಏನೋ ಮಾಡಿ ಟೆಕ್ಸ್ಟೈಲ್ ಪಾರ್ಕ್ ನಮ್ಮ ರಾಯಚೂರಿಗೆ ಬರಬೇಕು ಅಂತಂದ್ರೆ. ಆದ್ರೆ ನಮ್ಮ ದುರದೃಷ್ಟಕರ ಉಮೇಶ್ ಜಾಧವ್ ಅವರು ಪಾರ್ಲಿಮೆಂಟ್ ನಲ್ಲಿ ಶಬ್ದ ಎತ್ತಿದ್ರು. ನಮ್ಮ MP ಅವರು ಒಂದು ಸಿಡಿ ಕೂಡ ನಮ್ಮ ವಿಷಯ ಎತ್ತಲಿಲ್ಲ. ಆದ್ರೆ ಜಾಧವ್ ಸಾಹೇಬರು ಬಹಳಷ್ಟು. ಈ ಸಂದರ್ಭದಲ್ಲಿ ಶ್ರೇಣಿಕರಾಜ್ ಮೂಥ, ನಾಗನಗೌಡ ಹರವಿ, ಆನಂದ್ ರೆಡ್ಡಿ ಉಪಸ್ಥಿತರಿದ್ದರು. ರಾಮನ ಹೆಸರು ಸಿದ್ದರಾಮಯ್ಯ ಇಟ್ಟುಕೊಂಡಿದ್ದಾರೆ. ಆದ್ದರಿಂದ ರಾಮನ ಆದರ್ಶ ಹಾಗೂ ರಾಮನ ಜನಾನುರಾಗ ಸಿದ್ದರಾಮಯ್ಯನು ಸಹ ಪಡೆಯಲಿ ಎಂದು ರಾಯಚೂರಿನಲ್ಲಿ ಮಂತ್ರಾಲಯ ರಾಯರ ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥ ಸ್ವಾಮಿ ಹೇಳಿದರು. ರಾಮನ ಹೆಸರನ್ನೇ ಸಿದ್ದರಾಮಯ್ಯ ಇಟ್ಟುಕೊಂಡಿದ್ದಾರೆ. ಆದ್ದರಿಂದ ರಾಮನ ಆದರ್ಶ ಹಾಗೂ ರಾಮನ ಜನಾನುರಾಗ ಸಿದ್ದರಾಮಯ್ಯನು ಸಹ ಪಡೆಯಲಿ ಎಂದು ರಾಯಚೂರಿನಲ್ಲಿ ಮಂತ್ರಾಲಯ ರಾಯರ ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥ ಸ್ವಾಮೀಜಿ ಹೇಳಿದರು. ಸಿಎಂ ಸಿದ್ದರಾಮಯ್ಯರನ್ನು ರಾಮನಿಗೆ ಹೋಲಿಕೆ ವಿಚಾರವಾಗಿ ಮಾತನಾಡಿ, ಶ್ರೀಗಳು ಯಾರು ಯಾವ ಹೇಳಿಕೆ ಕೊಟ್ಟಿದ್ದಾರೆ ನಾನು ಗಮನಿಸಿಲ್ಲ. ರಾಮ ಎಲ್ಲರಿಂದಲೂ ಅನುಕರಣೀಯ ಹಾಗೂ ಆದರ್ಶ ವ್ಯಕ್ತಿ. ರಾಮನ ಹೋಲಿಕೆಯನ್ನು ಇನ್ನೊಬ್ಬರಿಗೆ ಹೋಲಿಸುವಂತದ್ದಲ್ಲ. ನೀನು ಹೀಗಿರಬೇಕು ಅಂತ ಹೇಳುವಾಗ ರಾಮನಂತೆ ನೀನು ಇರು ಅಂತ ದೃಷ್ಟಾಂತ ಎಲ್ಲರೂ ಕೊಡುತ್ತಾರೆ. ರಾಮನ ಹೆಸರನ್ನು ಸಿದ್ದರಾಮಯ್ಯ ಇಟ್ಟುಕೊಂಡಿದ್ದಾರೆ. ಆದ್ದರಿಂದ ರಾಮನ ಆದರ್ಶ ಹಾಗೂ ರಾಮನ ಜನಾನುರಾಗ ಸಿದ್ದರಾಮಯ್ಯನು ಸಹ ಪಡೆಯಲಿ, ಅವರಿಗೂ ನಾವು ಅಭಿನಂದಿಸೋಣ ಎಂದರು. ನಮ್ಮ ಸಮಸ್ತ ಭಾರತೀಯರ ಹಿಂದೂಗಳ ವಿಶೇಷವಾದಂತಹ ಕನಸು ಈಗ ನನಸಾಗ್ತಾ ಇದೆ. ಮರ್ಯಾದಾ ಪುರುಷೋತ್ತಮನಾದ ಸರ್ವೋತ್ತಮ ಶ್ರೀಮನ್ ನಾರಾಯಣನ ಅವತಾರಭೂತನಾದ ಶ್ರೀರಾಮನ ಜನ್ಮಸ್ಥಳ ಅಯೋಧ್ಯೆ ಸರಯೂ ತೀರ. ಅಂತಹ ಸರಯೂ ತೀರದಲ್ಲಿ ಏನು ಮಂದಿರ ನಿರ್ಮಾಣವಾಗಬೇಕು, ಅಲ್ಲಿ ರಾಮನ ಪೂಜೆ ಆಗಬೇಕು ಅಂತನ್ನುವಂಥದ್ದು ಶತಶತಮಾನಗಳ ಒಂದು ಬೇಡಿಕೆಯಾಗಿತ್ತು. ಅದು ಈಗ ಸಂಪನ್ನವಾಗಿದೆ. ಇದೇ ತಿಂಗಳು 22ನೇ ತಾರೀಕು ಸುಮುಹೂರ್ತದಲ್ಲಿ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ನಮ್ಮ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಅನ್ನುವಂಥದ್ದು ಆಗ್ತಾ ಇದೆ. ಇದು ನಮ್ಮೆಲ್ಲರಿಗೂ ಕೂಡ, ಸಮಸ್ತ ಭಾರತೀಯರಿಗೆ ಅದು ಒಂದು ಹಬ್ಬದ ಸನ್ನಿವೇಶ. ಯಾಕೆ ಹೇಳಿದರೆ ರಾಮ ಒಂದು ಜನಾಂಗಕ್ಕೆ ಸೀಮಿತನಾದವನಲ್ಲ,
ರಾಮ ಆದರ್ಶ ಪ್ರಭು, ಆದರ್ಶ ಪ್ರಜೆ, ಆದರ್ಶ ಪುತ್ರ, ಆದರ್ಶ ಪಿತ, ಆದರ್ಶ ಪತಿ. ಆದ್ದರಿಂದ ಅವನ ಆದರ್ಶಗಳು ನಮ್ಮ ಸಮಸ್ತ ಮನುಕುಲಕ್ಕೆ ಅದು ಆದರ್ಶವಾದದ್ದು. ಆದ್ದರಿಂದ ಇದು ಹಿಂದೂಗಳಿಗೆ, ಹಿಂದೂಯೇತರರಿಗೆ ಅಂತ ಅನ್ನುವಂತಹ ವಿಭಾಗಕ್ಕಿಂತಲೂ ಸಮಸ್ತ ಭಾರತೀಯರಿಗೆ ರಾಮ ಅತ್ಯಂತ ಅನುಕರಣೀಯ ಆರಾಧ್ಯನಾಗಿದ್ದಾನೆ. ಅಂತಹ ರಾಮನ ಮಂದಿರ ನಿರ್ಮಾಣ ಏನು ಆಗ್ತಾ ಇದೆ, ಇದು ನಮ್ಮೆಲ್ಲರ ಒಂದು ದೊಡ್ಡ ಸೌಭಾಗ್ಯ, ಉತ್ಸವ. ಈ ಸಂದರ್ಭದಲ್ಲಿ ಅಯೋಧ್ಯೆಗೆ ನೇರವಾಗಿ ಹೋಗಿ ಅಲ್ಲಿ ದರ್ಶನ, ಪೂಜೆ ಇತ್ಯಾದಿಗಳಲ್ಲಿ ಪಾಲ್ಗೊಳ್ಳಲು ಅವಕಾಶ ಇರುವವರು ಅಲ್ಲಿ ಹೋಗಬೇಕು. ಇಲ್ಲದೇ ಇದ್ದವರು ಅವರವರ ಊರಿನಲ್ಲಿ ದೇವತಾ ಸನ್ನಿಧಾನಗಳಲ್ಲಿ, ಶಿವನ ಗುಡಿಯಲ್ಲಿ, ಅದೇ ರೀತಿಯಾಗಿ ಗಣಪತಿ ಗುಡಿ, ಆಂಜನೇಯನ ಗುಡಿ, ಬೇರೆ ಬೇರೆ ದೇವತಾ ಸ್ಥಳಗಳಲ್ಲಿ ಇದ್ದು ಸಾಮೂಹಿಕ ಪ್ರಾರ್ಥನೆ, ಭಜನೆ, ಪೂಜೆ ಇತ್ಯಾದಿಗಳನ್ನು ಅಲ್ಲಿ ಸಲ್ಲಿಸಿ ಒಂದು ಆಧ್ಯಾತ್ಮಿಕ ದಿವ್ಯ ಒಂದು ಶಕ್ತಿಯನ್ನ ಇಲ್ಲಿಂದ ಎಲ್ಲರೂ ಕೂಡ ರವಾನಿಸಬೇಕು. ಆ ಎಲ್ಲಾ ಶಕ್ತಿಯನ್ನು ಒಟ್ಟುಗೂಡಿಸಿ ಅಲ್ಲಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅನ್ನುವಂಥದ್ದು ನಡೆಯುತ್ತೆ. ಇದು ದೇಶಕ್ಕೆ, ಇದು ವಿಶ್ವಕ್ಕೆ ಒಂದು ವಿಶಿಷ್ಟವಾದಂತಹ ಒಂದು ದಿನ ಮತ್ತು ಶಕ್ತಿದಾಯಕವಾಗಿರ್ತಕ್ಕಂತಹ ದಿನ ಅಂತ ನಾವು ಭಾವಿಸ್ತೇವೆ. ಬಾಲರಾಮನ ವಿಗ್ರಹ, ಅದಕ್ಕೆ ಶಿಲೆ ಮತ್ತು ಅದಕ್ಕೆ ಶಿಲ್ಪಿ ಎರಡೂ ನಮ್ಮ ಕನ್ನಡಿಗರು ಎಂಬುದು ಕೂಡ ಹೆಮ್ಮೆ. ಆದ್ದರಿಂದ ನಾವೆಲ್ಲ ಕನ್ನಡಿಗರು ಅಭಿನಂದಿಸಬೇಕು. ಅದು ನಮ್ಮ ರಾಮ ಉತ್ತರದಿಂದ ದಕ್ಷಿಣಕ್ಕೆ ಬಂದು ಅವನು ಮತ್ತೆ ಉತ್ತರದ ಕಡೆಗೆ ಹೋದವನು. ಆದ್ದರಿಂದ ನಮ್ಮ ದಕ್ಷಿಣದಿಂದ ಉತ್ತರಕ್ಕೆ ರಾಮನ ವಿಗ್ರಹ, ಬಾಲರಾಮನ ವಿಗ್ರಹ, ಶಿಲ್ಪಿಗಳು ಅಲ್ಲಿಗೆ ಹೋಗ್ತಾ ಇರತಕ್ಕಂಥದ್ದು ಇದು ದಕ್ಷಿಣೋತ್ತರಗಳ ಒಂದು ಅನುಸಂಧಾನಕ್ಕೆ ಇದೊಂದು ಮುಖ್ಯ ಸನ್ನಿವೇಶ ಅಂತ ನಾವು ಭಾವಿಸ್ತೇವೆ. ಮುಖ್ಯವಾಗಿ ಈ ರಾಮ ಮಂದಿರ ನಿರ್ಮಾಣ, ಅಯೋಧ್ಯೆಯ ಒಂದು ಪರಿರಕ್ಷಣೆ ಇದು ನಮ್ಮೆಲ್ಲರ ಜವಾಬ್ದಾರಿ. ಇನ್ನು ಇದಕ್ಕಾಗಿ ಅನೇಕರು ತಮ್ಮ ದೇಹವನ್ನು ಬಿಟ್ಟಿದ್ದಾರೆ, ಮತ್ತು ಅಂಗಾಂಗಗಳನ್ನು ಕಳೆದುಕೊಂಡಿದ್ದಾರೆ, ಆರ್ಥಿಕವಾಗಿ ತೊಂದರೆಯನ್ನು ಈಡಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ನ್ಯಾಯ ದೊರಕಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು. ಇದು ಯಾವುದೇ ದೇಶ ವಿದ್ರೋಹದ ಕೆಲಸವೇ ಆಗಲಿ ಅಥವಾ ಯಾವುದೇ ಒಂದು ಸಮುದಾಯವನ್ನು ನಾವು ಒಡೆದಾಡುವಂತಹ ಕ್ರಮ ಅಲ್ಲ. ಇದು ನಮ್ಮ ಆರಾಧ್ಯ ದೈವ, ಆರಾಧ್ಯ ಪುರುಷ, ಆರಾಧ್ಯ ಪ್ರಭು, ಆತನ ಒಂದು ಮಂದಿರ ನಿರ್ಮಾಣ ಅನ್ನುವಂಥದ್ದು ನಮ್ಮೆಲ್ಲರ ಹಕ್ಕು. ಅದಕ್ಕೆ ಎಲ್ಲರಿಗೂ ಕೂಡ ನ್ಯಾಯ ದೊರಿಬೇಕು ಅಂತ ನಾವು ಒತ್ತಾಯಿಸ್ತೀವಿ. ಅದು ಯಾರು ಏನು ಅವರು ಹೇಳಿಕೆ ಕೊಟ್ಟಿದ್ದಾರೆ ನಾನು ಗಮನಿಸಿಲ್ಲ. ಇವತ್ತು ರಾಮ ಅನ್ನುವಂತಹವನು ಎಲ್ಲ ರೀತಿಯಿಂದಲೂ ಅನುಕರಣೀಯ ಆದರ್ಶ ವ್ಯಕ್ತಿ. ಆದ್ರಿಂದ ನಾವು ರಾಮನ ಹೋಲಿಕೆಯನ್ನು ಇನ್ನೊಬ್ಬರಿಗೆ ಹೋಲಿಸುವಂತಹದ್ದಲ್ಲ. ಅದಕ್ಕೆ ಒಂದು ಶಾಸ್ತ್ರದಲ್ಲಿ ಒಂದು ಮಾತು ಹೇಳುತ್ತೆ, ರಾಮಾದಿವದ್ ವರ್ತಿತವ್ಯಂ ನ ರಾವಣಾದಿವತ್ತು ಅಂತ. ನೀನು ಹೇಗಿರಬೇಕು ಅಂತ ಹೇಳುವಾಗ ಎಲ್ಲರೂ ಕೂಡ ಒಂದು ದೃಷ್ಟಾಂತವನ್ನು ಕೊಡೋದು ರಾಮನಂತೆ ನೀ ಇರು ಅಂತ. ಆದ್ದರಿಂದ ರಾಮನ ಹೆಸರನ್ನು ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಆದ್ರಿಂದ ರಾಮನ ಆದರ್ಶ, ರಾಮನ ಒಂದು ವಿಶೇಷವಾದ ಜನಾನುರಾಗ ಅವರು ಪಡೀಲಿ, ಅವರನ್ನು ನಾವು ಕೂಡ ಅಭಿನಂದಿಸೋಣ. ಇದು ಮುಖ್ಯವಾಗಿ ರಾಮನ ನಾಡು ನಮ್ಮ ರಾಯಚೂರು ಜಿಲ್ಲೆ, ಅವಿಭಾಜ್ಯ ರಾಯಚೂರು ಜಿಲ್ಲೆ ಏನಿತ್ತು, ಇವತ್ತಿನ ಆನೆಗುಂದಿ ಆಗ್ಬೋದು ಅಥವಾ ಇನ್ನು ಆ ಪರಿಸರ, ಇದೆಲ್ಲವೂ ಕೂಡ ರಾಯಚೂರು ಜಿಲ್ಲೆಗೆ ಒಳಪಟ್ಟದ್ದು. ಆದ್ದರಿಂದ ರಾಮ ಈ ಪ್ರಾಂತದಲ್ಲಿ ಓಡಾಡಿದಂತಹ ಸ್ಥಳ. ಆದ್ದರಿಂದ ನಮ್ಮ ರಾಯಚೂರು ನಗರಕ್ಕೂ, ರಾಯಚೂರು ಜಿಲ್ಲೆಗೂ, ರಾಯಚೂರು ಸುತ್ತಮುತ್ತಿನ ಪ್ರಾಂತಕ್ಕೂ ಅಥವಾ ಇವತ್ತಿನ ಕೊಪ್ಪಳ ಜಿಲ್ಲೆ ಆಗ್ಬೋದು, ನಮ್ಮ ಉತ್ತರ ಕರ್ನಾಟಕದ ಈ ಪ್ರಾಂತದ ಜಿಲ್ಲೆಗಳು ರಾಮನಿಗೆ ಅತ್ಯಂತ ರಾಮನ ಪಾದಧೂಳಿಯಿಂದ ಪುನೀತವಾಗಿರ್ತಕ್ಕಂಥದ್ದು. ಆ ಸಂಬಂಧವನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮೆಲುಕು ಹಾಕಿ ಅದನ್ನು ಸ್ಮರಿಸಿ ಒಂದು ಹಬ್ಬವನ್ನು ನಾವು ಆಚರಿಸೋಣ. ಇಂದು ರಾಯಚೂರು ಗ್ರಾಮೀಣ ಶಾಸಕರ ಕಾರ್ಯಾಲಯದಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ವತಿಯಿಂದ ಆಯ್ಕೆಯಾದ ಫಲಾನುಭವಿಗಳಿಗೆ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರಾದ ಬಸನಗೌಡ ಗದ್ದಲ್ ಅವರು ಫಲಾನುಭವಿಗಳಿಗೆ ಪಂಪ್ ಮೋಟಾರ್ ಪೈಪ್ಗಳನ್ನು ವಿತರಣೆ ಮಾಡಿದರು. ಇಂದು ರಾಯಚೂರು ಗ್ರಾಮೀಣ ಶಾಸಕರ ಕಾರ್ಯಾಲಯದಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ವತಿಯಿಂದ ಆಯ್ಕೆಯಾದ ಫಲಾನುಭವಿಗಳಿಗೆ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರಾದ ಬಸನಗೌಡ ಗದ್ದಲ್ ಅವರು ಫಲಾನುಭವಿಗಳಿಗೆ ಪಂಪ್ ಮೋಟಾರ್ ಪೈಪ್ಗಳನ್ನು ವಿತರಣೆ ಮಾಡಿದರು. ಕ್ಷೇತ್ರದಲ್ಲಿ ಇಲಾಖೆ ವತಿಯಿಂದ ಇವತ್ತು ಪಂಪ್ ಮತ್ತು ಮೋಟಾರ್ಗಳನ್ನು ವಿತರಣೆಯನ್ನು ಇವತ್ತು 2019-2021 ಸಾಲಿನ ಇವತ್ತು ಈಗಾಗಲೇ ಬೋರ್ವೆಲ್ಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ಪಂಪು ಮತ್ತು ಮೋಟರ್ಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಇವತ್ತು ನನ್ನ ಪಕ್ಷದ ಕಾರ್ಯಾಲಯದಲ್ಲಿ, ನನ್ನ ಶಾಸಕರ ಕಾರ್ಯಾಲಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದಲ್ಲಿ ನಮ್ಮ ಅಲ್ಪಸಂಖ್ಯಾತರ ಇಲಾಖೆಯ ಅಧಿಕಾರಿಗಳು ಮತ್ತು ನನ್ನ ಪಕ್ಷದ ಎಲ್ಲ ಮುಖಂಡರು ಮತ್ತು ರೈತಾಪಿ ವರ್ಗದ ನನ್ನ ಫಲಾನುಭವಿಗಳು ಈಗಾಗಲೇ ಉತ್ತಮವಾಗಿ
ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ನೀರಾವರಿ ಪ್ರದೇಶದಿಂದ ವಂಚಿತವಾದ ಪ್ರದೇಶ ಇದೆ. ಹಾಗಾಗಿ ನಮಗೆ ಹೆಚ್ಚಾಗಿ ರೈತರು ಬೋರ್ವೆಲ್ಗಳ ಮೇಲೆ ಅವಲಂಬಿತರಿದ್ದಾರೆ. ಬೋರ್ವೆಲ್ಗಳನ್ನು ಕೊಡಿಸುವಂಥ ಯೋಜನೆಗಳನ್ನು ಭಾಳಷ್ಟು ಅವಶ್ಯಕತೆ ಕೂಡ ಸಣ್ಣ ರೈತರು ಭಾಳಷ್ಟು ಜನ ಇದ್ದಾರೆ. ಹಾಗಾಗಿ ಅವರಿಗೆ ಈಗಾಗಲೇ ಕೆಲವು ಬಂದಂಥ ಸ್ಕೀಮ್ಗಳನ್ನು ಭಾಳಷ್ಟು ಕಡಿಮೆ ಯೋಜನೆಗಳನ್ನು ಬರ್ತಾ ಇದ್ದಾವೆ. ಆದರೂ ಕೂಡ ಇರುವಂಥ ಯೋಜನೆಗಳನ್ನು ಈಗ ನನ್ನ ಕ್ಷೇತ್ರದಲ್ಲಿರುವಂಥ ರೈತಾಪಿ ವರ್ಗಕ್ಕೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಮತ್ತು ಹೆಚ್ಚಿನ ರೀತಿಯಿಂದ ಬರುವಂಥ ದಿನಗಳಲ್ಲಿ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಇದು ಸಮರ್ಪಕವಾಗಿ ರೈತರಿಗೆ ಉಪಯೋಗ ಆಗುವಂಥ ಸಂದರ್ಭ ಹೇಳಿ ಇವತ್ತು ವಿದ್ಯುತ್ಕರಣ ಆಗಿರ್ಬೋದು, ಇವತ್ತು ಪಂಪ್ ಮೋಟರ್ ಎಲ್ಲವನ್ನು ಅಳವಡಿಸುವಂಥ ಕೆಲಸವನ್ನು ಇವತ್ತು ನಾವು ಮಾಡಿದ್ದೀವಿ. ಹಾಗಾಗಿ ನಮ್ಮ ಅಧಿಕಾರಿಗಳು ಕೂಡ ಸ್ಪಂದಿಸಿದ್ದಾರೆ. ಅದನ್ನು ತಕ್ಷಣಕ್ಕೆ ಇದು ಉಪಯೋಗ ಆಗಲ್ಲ ಅಂತೇಳಿ ನಾನು ಹೇಳ್ಬೋದು. ಎಷ್ಟು ಪಂಪ್ ಸೆಟ್ ಕೊಟ್ಟಿರಿ ಸರ್? ಐದು ಫಲಾನುಭವಿಗಳಿಗೆ ಇವತ್ತು ಪಂಪ್ ಸೆಟ್ ಮೋಟರ್ಗಳನ್ನು ವಿತರಣೆ ಮಾಡಬೇಕು. ಇನ್ನು ಕೆಲವು ಬೋರ್ವೆಲ್ಗಳನ್ನು ಕೊರಿತಾ ಇದ್ದಾರೆ ಮತ್ತು ಅವರು ಕೂಡ ಬರೋದಾದ ನಂತರ ಅವು ಕೂಡ ಮೋಟರ್ಗಳನ್ನು ವಿತರಣೆ ಮಾಡಬೇಕು. ಇನ್ನು 18-19 ಇದಾವೆ, 20-22 ಇದಾವೆ, 21-22 ಇದಾವೆ ಮತ್ತು ಈಗ 23 ಯೋಜನೆಗಳು ಕೂಡ ಈಗಾಗಲೇ ಬಂದಿದ್ದಾವೆ. ಹಾಗಾಗಿ ಅವೆಲ್ಲವನ್ನು ಒಟ್ಟಾಗಿ ಸೇರಿ ಕೆಲಸ ಮಾಡೋದು. ಈ ಸಂದರ್ಭದಲ್ಲಿ ಪಕ್ಷದ ಹಿರಿಯ ಮುಖಂಡರುಗಳು, ಎಪಿಎಂಸಿ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರುಗಳು, ಬ್ಲಾಕ್ ಅಧ್ಯಕ್ಷರುಗಳು, ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರು, ಅಧಿಕಾರಿಗಳು ಉಪಸ್ಥಿತರಿದ್ದರು. 7 ಹಾಗೂ 9ನೇ ತರಗತಿ ವಿದ್ಯಾರ್ಥಿಗಳ ಮಧ್ಯೆ ಜಗಳ ಉಂಟಾಗಿ ಮಾರಕಾಸ್ತ್ರಗಳಿಂದ ಹಲ್ಲೆಗೆ ಬಂದಿರುವ ಘಟನೆ ಕುರಿತು ವರದಿ ಪ್ರಸಾರವಾಗಿದ್ದು, ಈ ಕುರಿತು ಕಾರಣ ಕೇಳಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮುಖ್ಯ ಶಿಕ್ಷಕರಿಗೆ ಸುಖಾಣಿ ಪ್ರೌಢಶಾಲೆ ಮದರ್ ಟ್ರಸ್ಟ್ಗೆ ನೋಟಿಸ್ ಜಾರಿ ಮಾಡಿದ್ದಾರೆ. 7 ಹಾಗೂ 9ನೇ ತರಗತಿ ವಿದ್ಯಾರ್ಥಿಗಳ ಮಧ್ಯೆ ಜಗಳ ಉಂಟಾಗಿ ಮಾರಕಾಸ್ತ್ರಗಳಿಂದ ಹಲ್ಲೆಗೆ ಮುಂದಾಗಿರುವ ಘಟನೆ ಕುರಿತು ವರದಿ ಪ್ರಸಾರವಾಗಿದ್ದು, ಈ ಕುರಿತು ಕಾರಣ ಕೇಳಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮುಖ್ಯ ಶಿಕ್ಷಕರಿಗೆ ಸುಖಾಣಿ ಪ್ರೌಢಶಾಲೆ ಮದರ್ ಟ್ರಸ್ಟ್ಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ನಗರದ ಖಾಸಗಿ ಶಾಲೆಯೊಂದರ ಕಾಂಪೌಂಡ್ ಹೊರಗೆ ವಿದ್ಯಾರ್ಥಿಗಳ ಗಲಾಟೆ ಪ್ರಕರಣ ಕುರಿತಂತೆ ಶಿಕ್ಷಣ ಇಲಾಖೆ ಶಾಲಾ ಮುಖ್ಯ ಶಿಕ್ಷಕರಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ್ದು, ಜನವರಿ 1ರಂದು ಶಾಲಾ ಮಕ್ಕಳೇ ಮಾರಕಾಸ್ತ್ರಗಳನ್ನು ಹಿಡಿದು ಜಗಳ ಮಾಡಿಕೊಂಡಿದ್ದು, ಇದಕ್ಕೆ ಕಾರಣವೇನು ಹಾಗೂ ವಿದ್ಯಾರ್ಥಿಗಳು ಮಾರಕಾಸ್ತ್ರಗಳನ್ನು ಉಪಯೋಗಿಸಿದ್ದಾರೆಯೇ ವಿಷಯದ ಸತ್ಯಾಂಶಗಳ ಬಗ್ಗೆ ಹಾಗೂ ಈ ರೀತಿ ಘಟನೆಗಳ ಮರುಕಳಿಸದಂತೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುವ ಬಗ್ಗೆ ಸಮಜಾಯಿಷಿ ನೀಡುವಂತೆ ಸೂಚಿಸಿ 24 ಗಂಟೆಯೊಳಗೆ ನೋಟಿಸ್ಗೆ ಉತ್ತರ ನೀಡಲು ನೋಟಿಸ್ ಜಾರಿ ಮಾಡಿದ್ದಾರೆ. ನಾವು ಒಳ್ಳೆ ಕೆಲಸನೇ ಮಾಡ್ತೀವಿ, ಅದು ಮತ್ತೆ ಹೊರಗಡೆ ಸರ್ ಏನರ ಹಿಂಟ್ ಕೊಟ್ಟ ಅದು ಹೇಳ್ತೀನಿ ಸರ್ ನಿಮಗೆ. ಆ್ಯಕ್ಚುಲಿ ನಮ್ಮದು CC ಕ್ಯಾಮ್ರಾ ಇದೆ, ಹಾಕಿದ ತಕ್ಷಣ ಹೊಡೆದು ಬಿಡ್ತಾರೆ. ಆಮೇಲೆ ಅದು ಹೊಡಿತಾನೆ, ಇದು ಯಾರು ಹೊಡಿತಾರಂತ ನಮ್ಗೆ ಗೊತ್ತಿಲ್ಲ. ಹೊರಗಡೆ ಮರ್ಕ್ಯೂರಿ ಲ್ಯಾಂಪ್ ಹಾಕಿಸ್ತೀನಿ, ಅದು ಹಾಕಿ ನೀವು ಶಾಲೆಯಿಂದ ಅದು ನಾನು ಹೇಳಿದ್ದೀನಿ ಸರ್. ಬಟ್ ನಾನೇನು ಕಂಪ್ಲೇಂಟ್ ಪ್ಲೇಸ್ ಮಾಡಿಲ್ಲ. ನಾನು ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ 1 ರೌಂಡ್ ಪೊಲೀಸ್ನವ್ರು ಇಲ್ಲಿ ತಿರುಗಬೇಕಂತ ಹೇಳ್ತೀನಿ. ಯಾಕಂದರೆ ಈ ಹೊರಗಡೆ ಹುಡುಗರದು ಸ್ವಲ್ಪ ಜಾಸ್ತಿ ನ್ಯೂಸೆನ್ಸ್ ಆಗಿಬಿಟ್ಟಿದೆ ಇಲ್ಲಿ. ಇವಾಗ ನೋಡಿ, ನಾನು ತುಂಬ ಇದಕ್ಕೆ ಒತ್ತಡ ಮಾಡಿದ್ರೆ ನಮ್ಮ ಮಕ್ಳಿಗೆ ಹಾನಿ ಆಗತ್ತಂತ ನಾನು ಏನು ಹೇಳಕ್ಕೆ ಬರೋದಿಲ್ಲ. ಹೇಳಿದ್ರು ಸರ್, ಯಾವಾಗಾಯಿತು ಎಲ್ಲಾಯಿತು. ಅವನು ಕರೆದು ಕೇಳಿದ್ರು 9ನೇ ಕ್ಲಾಸ್ ಹುಡುಗಂಗೆ. ಅವನು ಅದೇ ಹೇಳ್ದ, ಆ ವೆಹಿಕಲ್ ನನ್ನ ಕಾಲ ಹತ್ರ ಬಂದಿತ್ತು, ಅದಕ್ಕೆ ನಾನು ಯಾಕೆ ಹೀಗೆ ಅಂತ ಅವರು ಹೀಗೆ ನನಗೆ ಹೆದರ್ಸೋಕ್ಕೆ ವೆಪನ್ಸ್ ತೆಗೆದಿದ್ದಾರೆ ಅಂತ. ಪೋಷಕರು ಇನ್ನೊಂದು ಇನ್ಸಿಡೆಂಟು ಔಟ್ಸೈಡ್ ಸ್ಕೂಲ್ ಹೊರಗಡೆ ಆಗಿದೆ, ಸ್ಕೂಲ್ ಟೈಮಿಂಗ್ಸಲ್ಲಿ ಆಗಿಲ್ಲ. ಮತ್ತು ನಮ್ಮ ಮಕ್ಕಳದು ಏನೂ ಇನ್ವಾಲ್ವ್ಮೆಂಟ್ ಇಲ್ಲ ಸರ್. ಯಾವುದೋ ಬೇರೆ ಸ್ಕೂಲ್ ಹುಡುಗ ಬಂದು ಅವನು ವೆಪನ್ಸ್ ಎಲ್ಲ ತಂದು ಹೆದರ್ಸೋಕ್ಕೆ ಇದು ಮಾಡಿದ್ದಾನಷ್ಟೇ. ಬಟ್ ಯಾರಿಗೂ ಏನೂ ಇಂಜುರಿ ಆಗಿಲ್ಲ. ಆಮೇಲೆ ನಮ್ಮ ಪೇರೆಂಟ್ಸು ತುಂಬ ಇದಾಗಿರಬೇಕು, ಏನಂತ ಹೀಗೆ ಏನು ಇನ್ಸಿಡೆಂಟ್ ಹೇಗಾಗಿದೆ ಅಂತ. ಅವರು ಏನು ಭಯ ಪಡೋದು ಏನಿಲ್ಲ ಸರ್. ಮಕ್ಕಳೆಲ್ಲ ಆರಾಮಿದ್ದಾರೆ, ಅವ್ರಿಗೇನು ಏನು ಇದಾಗಿಲ್ಲ, ಇಂಜುರೀಸ್ ಏನೂ ಆಗಿಲ್ಲ. ನೆನ್ನೆ ಅದು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬೇಕು ಕ್ಲಾಸಸಲ್ಲಿ ಅಂತ ಅವ್ರು ಕೇಕ್ ತೊಗೊಂಬಂದಿದ್ರು. ಯಾವಾಗಲೂ ಈ ಹುಡುಗ ಒಂದು ಆಟೋಲ್ ಬರ್ತಾನೆ ಸರ್, ಈ 7ನೇ ಕ್ಲಾಸ್.
ನಿನ್ನೆ ಅದು ಕೇಕ್ ಇದೆ ಅಂತ ಅವ್ನು ಆಟೋಗೆ ಬಂದಿಲ್ಲ, ಅವನಿಗೆ ಅವ್ನು ಡ್ರಾಪ್ ಮಾಡಂತ ಹೇಳಿ ನಾನು. ಆ ದೃಷ್ಟಿಯಲ್ಲಿ ಆ ಹುಡುಗ ಇಲ್ಲಿ ಬಂದ. ಕೇಕ್ ತೊಗೊಂಡು ನ್ಯೂ ಇಯರ್ ಅವ್ರವ್ರ ಕ್ಲಾಸಲ್ಲಿ ಸೆಲೆಬ್ರೇಟ್ ಮಾಡ್ಬೇಕು. ಈಗ ಜಾಹೀರಾತು. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Ghee, Sri Raghavendra Tupa, Sri Raghavendra Ghee. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844600181. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್.
We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9888024095, 9880240956, 8892589596. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರೈಲ್ವೆ ಬೋರ್ಡ್ ಸದಸ್ಯ ಬಾಬುರಾವ್ ಅವರ ಸಮಾಜ ಸೇವೆ ಗುರುತಿಸಿ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಮದರ್ ತೆರೇಸಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಹಿನ್ನೆಲೆಯಲ್ಲಿ ಬ್ರಹ್ಮಕುಮಾರಿ ಆಶ್ರಮದಿಂದ ಸನ್ಮಾನ ಮಾಡಲಾಯಿತು. ರೈಲ್ವೆ ಬೋರ್ಡ್ ಸದಸ್ಯ ಬಾಬುರಾವ್ ಅವರ ಸಮಾಜ ಸೇವೆ ಗುರುತಿಸಿ ಆಸ್ಟ್ರೇಲಿಯಾದ ಮೆಲ್ಬರ್ನ್ ಮದರ್ ತೆರೇಸಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಹಿನ್ನೆಲೆಯಲ್ಲಿ ಬ್ರಹ್ಮಕುಮಾರಿ ಆಶ್ರಮದಿಂದ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬ್ರಹ್ಮಕುಮಾರಿ ಆಶ್ರಮದ ಓಂ ಶಾಂತಿ ಸ್ಮಿತಾ ಮಾತನಾಡಿ, ಸರಳ ಸಜ್ಜನಿಕೆಯ ಮೂಲಕ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ ಬಾಬುರಾವ್ ಅವರಿಗೆ ಪ್ರಶಸ್ತಿ ನೀಡುವುದು ಶ್ಲಾಘನೀಯ. ಬಾಬುರಾವ್ ಅವರ ಸಾಮಾಜಿಕ ಕಳಕಳಿ ಹೊಂದಿರುವ ವ್ಯಕ್ತಿಗಳಿಂದ ಮಾತ್ರ ಜಿಲ್ಲೆ ಅಭಿವೃದ್ಧಿ ಹೊಂದಲು ಸಾಧ್ಯ. ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡ ಅವರಿಗೆ ಮಾತ್ರ ಪ್ರಶಸ್ತಿಗಳು ದೊರೆಯಬೇಕು. ಆಗ ಮಾತ್ರ ಪ್ರಶಸ್ತಿಗಳಿಗೆ ಘನತೆ ಗೌರವ ಹೆಚ್ಚುತ್ತದೆ ಎಂದರು. ಸಾಮಾಜಿಕ ಸೇವೆಯಲ್ಲಿ ನಿರತರಾಗಿರುವ ಬಾಬುರಾವ್ ಅವರಿಗೆ ಅನೇಕ ಪ್ರಶಸ್ತಿಗಳು ಲಭಿಸಲಿ, ಉನ್ನತ ಸ್ಥಾನದಲ್ಲಿ ಬೆಳೆಯಲಿ ಎಂದು ಹಾರೈಸಿದರು. ಆಸ್ಟ್ರೇಲಿಯಾದ ಮೆಲ್ಬರ್ನ್ ಮದರ್ ತೆರೇಸಾ ವಿಶ್ವವಿದ್ಯಾಲಯದಿಂದ ಸಮಾಜ ಸೇವೆಗಾಗಿ ಗೌರವ ಡಾಕ್ಟರೇಟ್ ಪದವಿಯನ್ನು ಬೆಂಗಳೂರಿನ ಹೋಟೆಲ್ ಪರಾಗದಲ್ಲಿ ದಿನಾಂಕ 27ರಂದು ನಡೆದ ಸಮಾರಂಭದಲ್ಲಿ ನೀಡಿ ಗೌರವಿಸಲಾಯಿತು. ಯಶಸ್ವಿ ಚಂದ್ರಯಾನದ ರೂವಾರಿಯಾಗಿರುವ ಭಾರತ ಸರ್ಕಾರದ DRDU ಹಾಗೂ ವಿಜ್ಞಾನಿಗಳಾದ ಡಾಕ್ಟರ್ ಎನ್ ಪ್ರಭಾಕರ್ ಅವರು ಸಮಾರಂಭದಲ್ಲಿ ಭಾಗವಹಿಸಿ ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಿದರು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಿಗೆ ಸ್ಪರ್ಧಿಸಲಿದ್ದು, ಸ್ಪರ್ಧೆ ಬಯಸುವವರು ಜನವರಿ 6 ಮತ್ತು 7ರಂದು ಬೆಂಗಳೂರಿನ ಪಕ್ಷದಲ್ಲಿ ನಡೆಯಲಿರುವ ಸಂದರ್ಶನದಲ್ಲಿ ಭಾಗವಹಿಸಿ ಅರ್ಜಿ ಸಲ್ಲಿಸಬಹುದು ಎಂದು ಕೆಆರ್ಎಸ್ ಪಕ್ಷ ಜಿಲ್ಲಾ ಉಪಾಧ್ಯಕ್ಷ ಬಸವಪ್ರಭು ಹೇಳಿದರು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಿಗೆ ಸ್ಪರ್ಧಿಸಲಿದ್ದು, ಸ್ಪರ್ಧೆ ಬಯಸುವವರು ಜನವರಿ 6 ಮತ್ತು 7ರಂದು ಬೆಂಗಳೂರಿನ ಪಕ್ಷದಲ್ಲಿ ನಡೆಯಲಿರುವ ಸಂದರ್ಶನದಲ್ಲಿ ಭಾಗವಹಿಸಿ ಅರ್ಜಿ ಸಲ್ಲಿಸಬಹುದು ಎಂದು ಕೆಆರ್ಎಸ್ ಪಕ್ಷ ಜಿಲ್ಲಾ ಉಪಾಧ್ಯಕ್ಷ ಬಸವಪ್ರಭು ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪಕ್ಷದ ಹಾಲಿ ಸದಸ್ಯರಾಗಿರುವ ಅಭ್ಯರ್ಥಿಗಳು 5,000 ರೂಪಾಯಿ ಹಾಗೂ ಹೊಸದಾಗಿ ಪಕ್ಷಕ್ಕೆ ಸೇರಿ ಲೋಕಸಭೆಗೆ ಸ್ಪರ್ಧಿಸುವವರು 10,000 ರೂಪಾಯಿ ಶುಲ್ಕ ಪಾವತಿಸಬೇಕಾಗುತ್ತದೆ. ಜನಪರ ಕಾಳಜಿ, ಪ್ರಾಮಾಣಿಕತೆ ಹಾಗೂ ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡುವ ಬದ್ಧತೆ ಇರುವವರು ಅರ್ಜಿ ಸಲ್ಲಿಸಬಹುದು ಎಂದರು. ನಮ್ಮ ಪಕ್ಷದ ಕಡೆಯಿಂದ ನಿಲ್ಸ್ಕೋಬೇಕು ಅನ್ನೋರು ನಮ್ಮ ಪಕ್ಷಕ್ಕೆ ನಾವೊಂದು ನಂಬರ್ ಕೊಟ್ಟಿದ್ದೀವಿ. ಆ ನಂಬರ್ಗೆ 6 ಮತ್ತು 7ನೇ ತಾರೀಕು ನಮ್ಮ ಕೇಂದ್ರ ಕಚೇರಿ ಸರ್, ಬೆಂಗಳೂರು ಕೇಂದ್ರ ಕಚೇರಿಯಲ್ಲಿ ಇದು ನಡೀತದೆ ಸರ್, ಸಂದರ್ಶನ ನಡೀತದೆ. ಅವರಿಗಿಂತ ಆಕಾಂಕ್ಷಿಗಳು ಯಾರಾದರೂ ಇದ್ರೆ ಅಲ್ಲಿ ಸಂದರ್ಶನಕ್ಕೆ ಹೋಗ್ಬೋದು. ಸಂಗ್ರಹಿಸಿಕೊಂಡು ಪಕ್ಷಗಳು ನಡೆಸಿಕೊಂಡು ಬಂದಿದ್ದೀವಿ ಸರ್ ಇವತ್ತಿನವರೆಗೂ ಕೂಡ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ರಾಘವೇಂದ್ರ ಕಂದೂರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಜಯಕುಮಾರ್ ಪೋಳ್, ಗಂಗಾ ಕೆ, ರಾಮಣ್ಣ ಆರ್ಜೆ, ಶಂಕರ್ ಉಪಸ್ಥಿತರಿದ್ದರು. ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ TUCA ಸಂಘಟನೆ 9ನೇ ರಾಜ್ಯ ಸಮ್ಮೇಳನದ ಅಂಗವಾಗಿ ನಗರದ ಬೃಹತ್ ಕೆಂಭಾವುಟ ಮೆರವಣಿಗೆ ನಡೆಯಿತು. ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ TUCA ಸಂಘಟನೆ 9ನೇ ರಾಜ್ಯ ಸಮ್ಮೇಳನದ ಅಂಗವಾಗಿ ನಗರದಲ್ಲಿ ಬೃಹತ್ ಕೆಂಭಾವುಟ ಮೆರವಣಿಗೆ ನಡೆಯಿತು. ನಗರದ ಅಂಬೇಡ್ಕರ್ ವೃತ್ತದಿಂದ ಆರಂಭವಾದ ಮೆರವಣಿಗೆ ಬಸವೇಶ್ವರ ವೃತ್ತ, ಸಾತ್ ಕಚೇರಿ ಮಾರ್ಗವಾಗಿ ಬಹಿರಂಗ ಸಭೆ ನಡೆಯುವ ವೀರಶೈವ ಕಲ್ಯಾಣ ಮಂಟಪದವರೆಗೆ ನಡೆಯಿತು. ಮೆರವಣಿಗೆಯುದ್ದಕ್ಕೂ ನೂರಾರು ವಿವಿಧ ಕಾರ್ಮಿಕ ಸಂಘಟನೆಗಳ ಮುಂದಾಳುಗಳು
ಸಂಘಗಳು ಮತ್ತು ಕಾರ್ಮಿಕರು ಕೆಂಪಾವುಟ ಹಿಡಿದು ಘೋಷಣೆ ಮೊಳಗಿಸಿದರು. ಕಾರ್ಮಿಕ ದ್ರೋಹಿ 4 ಕಾರ್ಮಿಕ ಸಂಹಿತೆಗಳನ್ನು ರದ್ದುಗೊಳಿಸಬೇಕು, ಗುತ್ತಿಗೆ ಕಾರ್ಮಿಕರ ಪದ್ಧತಿ ರದ್ದುಗೊಳಿಸಿ ಎಲ್ಲ ಕಾರ್ಮಿಕರನ್ನು ಖಾಯಂಗೊಳಿಸಬೇಕು, ಮಾಸಿಕ ವೇತನ 31,000 ನಿಗದಿಗೊಳಿಸಬೇಕೆಂಬ ಘೋಷಣೆಗಳನ್ನು ಕೂಗಿದರು. ಮೆರವಣಿಗೆಯಲ್ಲಿ ಸಿಪಿಐಎಂಎಲ್ ರೆಡ್ ಸ್ಟಾರ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಬಿ ರುದ್ರಯ್ಯ, ಟಿಯುಸಿಯ ರಾಜ್ಯಾಧ್ಯಕ್ಷ ಆರ್ ಮಾನ್ಸಯ್ಯ, ರಾಜ್ಯ ಕಾರ್ಯದರ್ಶಿ ಚಿನ್ನಪ್ಪ ಕೊಟ್ರಿಕಿ, ಮುಖಂಡರಾದ ಎಂಕೆ ಅಮೀರ್ ಅಲಿ, ಟಿಯುಸಿಎ ಜಿಲ್ಲಾಧ್ಯಕ್ಷ ಜಿ ಅಮರೇಶ್, ಮುಖಂಡರುಗಳಾದ ಡಿಕೆ ಲಿಂಗಸುಗುರು, ಅಜೀಜ್ ಜಹಾಗೀರ್ದಾರ್, ಆರ್ ರೆಡ್ಡಿ, ಎಂ ನಿರಂಜನ್ ಕುಮಾರ್ ಸೇರಿದಂತೆ ವಿವಿಧ ಕಾರ್ಮಿಕ ಸಂಘಟನೆಗಳ ಮುಖಂಡರು, ಕಾರ್ಮಿಕರು ಭಾಗವಹಿಸಿದರು. ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರ ಸಂಘ, ತುಂಗಭದ್ರಾ ನೀರಾವರಿ ವಲಯ ಹಂಗಾಮಿ ಕಾರ್ಮಿಕ ಸಂಘ, ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರ ಸಂಘ ಲಿಂಗಸುಗೂರು, ಕರ್ನಾಟಕ ರಾಜ್ಯ ವಸತಿ ನಿಲಯಗಳ ಕಾರ್ಮಿಕ ಸಂಘ ಸೇರಿದಂತೆ ಅನೇಕ ಕಾರ್ಮಿಕ ಸಂಘಟನೆಗಳು ಭಾಗವಹಿಸಿದವು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಹಾಗೂ ನೇಮಕಾತಿಯಲ್ಲಿನ ಭ್ರಷ್ಟಾಚಾರದ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಎಐಡಿವೈಒ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಹಾಗೂ ನೇಮಕಾತಿಯಲ್ಲಿನ ಭ್ರಷ್ಟಾಚಾರದ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಎಐಡಿವೈಒ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಈ ವರ್ಷ ತೀವ್ರ ಬರಗಾಲ ಇರುವುದರಿಂದ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ವರ್ಷದ ಕನಿಷ್ಠ 200 ದಿನಗಳ ಕಾಲ ಕೆಲಸ ನೀಡಿ ದಿನಗೂಲಿಯನ್ನು 600 ರೂಪಾಯಿಗಳಿಗೆ ಹೆಚ್ಚಿಸಬೇಕು. ಒಪೆಕ್ ರಿಮ್ಸ್ ಆಸ್ಪತ್ರೆಗಳಲ್ಲಿ ಸೇರಿದಂತೆ ಪ್ರಾಥಮಿಕ ಆರೋಗ್ಯ ಕೇಂದ್ರ, ತಾಲೂಕು, ಜಿಲ್ಲಾ ಆರೋಗ್ಯ ಕೇಂದ್ರ ಹಾಗೂ ವಿವಿಧ ಜಿಲ್ಲೆಯ ಮೆಡಿಕಲ್ ಕಾಲೇಜುಗಳಲ್ಲಿ ಖಾಲಿ ಇರುವ ಸ್ಟಾಫ್ ನರ್ಸ್, ಲ್ಯಾಬ್ ಟೆಕ್ನಿಷಿಯನ್ ಮುಂತಾದ ಹುದ್ದೆಗಳನ್ನು ಖಾಯಂ ಆಧಾರದ ಮೇಲೆ ಭರ್ತಿ ಮಾಡಬೇಕೆಂದು ಮನವಿ ಮಾಡಿದರು. ಸಾರಿಗೆ ಮತ್ತು ಸಾರ್ವಜನಿಕ ಉದ್ದಿಮೆಗಳಲ್ಲಿ ಐಟಿಐ ಮತ್ತು ಡಿಪ್ಲೊಮಾ ಮುಗಿಸಿದವರಿಗೆ ಅಪ್ರೆಂಟಿಸ್ ಸೌಲಭ್ಯಗಳನ್ನು ಮತ್ತು ಉದ್ಯೋಗವನ್ನು ಒದಗಿಸಬೇಕು. ನೇಮಕಾತಿ ಅರ್ಜಿ ಶುಲ್ಕಕ್ಕೆ ಕೈಬಿಟ್ಟು ಹಾಗೂ ನೇಮಕಾತಿಗಾಗಿ ನಡೆಯುವ ಪರೀಕ್ಷೆಗಳನ್ನು ಬರೆಯಲು ಮತ್ತು ಸಂದರ್ಶನದಲ್ಲಿ ಭಾಗವಹಿಸಲು ಬೇರೆ ಊರುಗಳಿಗೆ ಓಡಾಡುವ ಯುವಜನರಿಗೆ ಉಚಿತ ಪ್ರಯಾಣದ ವ್ಯವಸ್ಥೆ ಮಾಡಬೇಕೆಂದು ಒತ್ತಾಯಿಸಿದರು. ಯುವ ನಿಧಿ ಯೋಜನೆಯನ್ನು ಪದವಿ ಹಾಗೂ ಡಿಪ್ಲೊಮಾ ಹೊಂದಿದ ನಿರುದ್ಯೋಗಿಗಳಿಗೆ ಅಷ್ಟೇ ಅಲ್ಲದೆ ಎಲ್ಲ ಅರ್ಹ ನಿರುದ್ಯೋಗಿಗಳಿಗೂ ವಿಸ್ತರಿಸಬೇಕು. ಎಲ್ಲ ಇಲಾಖೆಗಳಲ್ಲಿನ ಗುತ್ತಿಗೆ ಪದ್ಧತಿಯನ್ನು ರದ್ದುಪಡಿಸಿ ಮತ್ತು ಎಲ್ಲ ಗುತ್ತಿಗೆ ಕಾರ್ಮಿಕರಿಗೆ ಖಾಯಂ ಉದ್ಯೋಗ ನೀಡಬೇಕು. ನೇಮಕಾತಿ ಪ್ರಕ್ರಿಯೆ ನಡೆದಿರುವ ಹಗರಣಗಳನ್ನು ಸಮಗ್ರ ತನಿಖೆಗೆ ಒಳಪಡಿಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡಿ ಹಾಗೂ ಮರುಪರೀಕ್ಷೆ ನಡೆಸಿ ಸೂಕ್ತ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡಬೇಕು. ಮುನಿರಾಬಾದ್ ಮೆಹಬೂಬ್ ನಗರ ರೈಲ್ವೆ ಯೋಜನೆ ಸಿಂಧನೂರಿನಿಂದ ರಾಯಚೂರುವರೆಗೆ ಹಳೆ ಹಾಕುವುದನ್ನು ತ್ವರಿತಗೊಳಿಸಿ ಕೋವಿಡ್ ಸಂದರ್ಭದಲ್ಲಿ ನಿಲ್ಲಿಸಲಾದ ಎಲ್ಲ ಪ್ಯಾಸೆಂಜರ್ ರೈಲುಗಳನ್ನು ಪುನಃ ಆರಂಭಿಸಬೇಕೆಂದು ಆಗ್ರಹಿಸಿದರು. ವಿಷಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಹಾಗೂ ನೇಮಕಾತಿಯಲ್ಲಿ ಭ್ರಷ್ಟಾಚಾರದ ವಿರುದ್ಧ ಕ್ರಮ ಕೈಗೊಳ್ಳುವ ಕುರಿತು ಹಕ್ಕೊತ್ತಾಯಗಳು. ಒಂದು, ಈ ವರ್ಷ ತೀವ್ರ ಬರಗಾಲ ಇರುವುದರಿಂದ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ವರ್ಷದಲ್ಲಿ ಕನಿಷ್ಠ 200 ದಿನಗಳಲ್ಲಿ ಕೆಲಸ ನೀಡಿ ದಿನಗೂಲಿಗಳನ್ನು 600 ರೂಪಾಯಿಗಳನ್ನು ಹೆಚ್ಚಿಸಿ. ಎರಡನೇದು, ಒಪೆಕ್ ರಿಮ್ಸ್ ಆಸ್ಪತ್ರೆ ಸೇರಿದಂತೆ ಪ್ರಾಥಮಿಕ ಆರೋಗ್ಯ ಕೇಂದ್ರ, ತಾಲೂಕು, ಜಿಲ್ಲಾ ಆರೋಗ್ಯ ಕೇಂದ್ರ ಹಾಗೂ ವಿವಿಧ ಜಿಲ್ಲೆಯ ಮೆಡಿಕಲ್ ಕಾಲೇಜುಗಳಲ್ಲಿ ಖಾಲಿ ಇರುವ ಸ್ಟಾಫ್ ನರ್ಸ್, ಲ್ಯಾಬ್ ಟೆಕ್ನಿಷಿಯನ್ ಮುಂತಾದ ಹುದ್ದೆಗಳನ್ನು ಕಾಯಂ ಆಧಾರದ ಮೇಲೆ ಭರ್ತಿ ಮಾಡಿ. ಸಾರಿಗೆ ಮತ್ತು ಸಾರ್ವಜನಿಕ ಉದ್ಯಮಗಳಲ್ಲಿ ಐಟಿಐ ಮತ್ತು ಡಿಪ್ಲೊಮಾ ಮುಗಿಸಿದವರ ಅಪ್ರೆಂಟಿಸ್ ಸೌಲಭ್ಯಗಳನ್ನು ಮತ್ತು ಉದ್ಯೋಗಗಳನ್ನು ಒದಗಿಸಿ. 4ನೇದು, ನೇಮಕಾತಿ ಅರ್ಜಿ ಶುಲ್ಕಗಳನ್ನು ಕೈಬಿಡಿ ಹಾಗೂ ನೇಮಕಾತಿಗಾಗಿ ನಡೆಯುವ ಪರೀಕ್ಷೆಗಳನ್ನು ಬರೆಯಲು ಮತ್ತು ಸಂದರ್ಶನದಲ್ಲಿ ಭಾಗವಹಿಸಲು ಬೇರೆ ಊರುಗಳಿಗೆ ಓಡಾಡುವ ಯೋಜನೆಗೆ ಉಚಿತ ಪ್ರಯಾಣದ ವ್ಯವಸ್ಥೆ ಮಾಡಿ. 5ನೇದು, ಯುವ ನಿಧಿ ಯೋಜನೆಯನ್ನು ಪದವಿ ಹಾಗೂ ಡಿಪ್ಲೊಮಾ ಹೊಂದಿದ ನಿರುದ್ಯೋಗಿಗಳಿಗೆ ಅಷ್ಟೇ ಅಲ್ಲದೆ ಎಲ್ಲ ಅರ್ಹ ನಿರುದ್ಯೋಗಿಗಳಿಗೆ ವಿಸ್ತರಿಸಿ. 6ನೇದು, ಎಲ್ಲ ಇಲಾಖೆಗಳಲ್ಲಿ ಗುತ್ತಿಗೆ ಪದ್ಧತಿ ರದ್ದುಪಡಿಸಿ ಮತ್ತು ಎಲ್ಲ ಗುತ್ತಿಗೆ ಕಾರ್ಯಕ್ರಮ ಕಾಯಂ ಉದ್ಯೋಗ ನೀಡಿ. 7ನೇದು, ನೇಮಕಾತಿ ಪ್ರತಿಕ್ರಿಯೆ ಹಾಗೂ ನಡೆದಿರುವ ಹಗರಣಗಳನ್ನು ಸಮಗ್ರ ತನಿಖೆ ಒಳಪಡಿಸಿ
ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡಿ ಹಾಗೂ ಮರುಪರೀಕ್ಷೆ ನಡೆಸಿ ಸೂಕ್ತ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡಿ. 8ನೇದು, ಮುನಿರಾಬಾದ್ ಮೆಹಬೂಬ್ ನಗರ ರೈಲ್ವೆ ಯೋಜನೆ ಸಿಂಧನೂರಿನಿಂದ ರಾಯಚೂರುವರೆಗೆ ಹಳಿ ಹಾಕುವುದನ್ನು ತ್ವರಿತಗೊಳಿಸಿ ಕೋವಿಡ್ ಸಂದರ್ಭದಲ್ಲಿ ನಿಲ್ಲಿಸಿದ ಎಲ್ಲ ಪ್ಯಾಸೆಂಜರ್ ರೈಲುಗಳನ್ನು ಪುನಃ ಆರಂಭಿಸಿ. ಈ ಒಂದು ಜಿಲ್ಲಾ ಮಟ್ಟದ ಸಮ್ಮೇಳನದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಿದ್ವಿ. ಭರ್ತಿ ಮಾಡಿ ರಾಜ್ಯದಲ್ಲಿ ಖಾಲಿ 2,58,000 ಹುದ್ದೆಗಳನ್ನು ಈ ಕೂಡಲೇ ಭರ್ತಿ ಮಾಡಲು ಕ್ರಮ ಕೈಗೊಳ್ಳಿ. ನೇಮಕಾತಿಯಲ್ಲಿನ ಭ್ರಷ್ಟಾಚಾರಕ್ಕೆ ಧಿಕ್ಕಾರ. ನೇಮಕಾತಿ ಅಕ್ರಮದಲ್ಲಿರುವವರಿಗೆ ಶಿಕ್ಷೆ ಆಗಲೇಬೇಕು. ಜಿಂದಾಬಾದ್. ಸಾರಿಗೆ ಇಲಾಖೆಗಳಲ್ಲಿ ITI ಡಿಪ್ಲೊಮಾ ವಿಷಯದಲ್ಲಿ ಅಪ್ರೆಂಟಿಸ್ ಸೌಲಭ್ಯ ಕೊಡಲೇಬೇಕು. ಓಪೆಕ್ ರಿಮ್ಸ್ ಆಸ್ಪತ್ರೆಯ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಚನ್ನಬಸವ ಜಾನೇಕಲ್, ಕಾರ್ಯದರ್ಶಿ ವಿನೋದ್ ಕುಮಾರ್, ಯಲ್ಲಪ್ಪ ದೊರೆ, ಮೌನೇಶ್, ಮರಿಲಿಂಗಯ್ಯ, ಅಶೋಕ್ ಪೂಜಾರ್, ಕೃಷ್ಣ, ಸುಗ್ರೀವ್, ಉಮೇಶ್, ಆಂಜನೇಯ ಯಾದವ್, ಚೋಟು ಸೇರಿದಂತೆ ಅನೇಕರಿದ್ದರು. ಕಾರ್ಮಿಕ ಇಲಾಖೆಯಿಂದ ದಿನಪತ್ರಿಕೆ ವಿತರಣೆ, ಕಾರ್ಮಿಕರಿಗೆ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯದ ಇ-ಶ್ರಮ್ ಕಾರ್ಡ್ಗಳನ್ನು ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಅವರು ಇಂದು ವಿತರಣೆ ಮಾಡಿದರು. ಕಾರ್ಮಿಕ ಇಲಾಖೆಯಿಂದ ದಿನಪತ್ರಿಕೆ ವಿತರಣೆ, ಕಾರ್ಮಿಕರಿಗೆ ಅಪಘಾತ ಪರಿಹಾರ ಮತ್ತು ವೈಯಕ್ತಿಕ ಸೌಲಭ್ಯದ ಇ-ಶ್ರಮ ಕಾರ್ಡ್ಗಳನ್ನು ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಅವರು ಇಂದು ವಿತರಣೆ ಮಾಡಿದರು. ನಗರದ ಪತ್ರಿಕಾ ಭವನದಲ್ಲಿ ಕಾರ್ಮಿಕ ಇಲಾಖೆಯಿಂದ ಪತ್ರಿಕಾ ವಿತರಕರಿಗೆ ಇ-ಶ್ರಮ ಕಾರ್ಡ್ ನೋಂದಣಿ ಪ್ರಕ್ರಿಯೆ ನಡೆದ ಬಳಿಕ ಡಿಸಿ ಕಚೇರಿಯಲ್ಲಿ ಪತ್ರಿಕಾ ವಿತರಕರಿಗೆ ಕಾರ್ಡುಗಳನ್ನು ಜಿಲ್ಲಾಧಿಕಾರಿಗಳು ವಿತರಿಸಿದರು. ಅಸಂಘಟಿತ ವಲಯದಲ್ಲಿ ಬರುವ ದಿನಪತ್ರಿಕೆ ವಿತರಿಸುವ ಕಾರ್ಮಿಕರು ದಿನನಿತ್ಯವೂ ಪತ್ರಿಕೆಗಳನ್ನು ಸಾರ್ವಜನಿಕರ ಮನೆ ಬಾಗಿಲಿಗೆ ತಲುಪಿಸುತ್ತಿದ್ದು, ಕರ್ತವ್ಯ ನಿರ್ವಹಿಸುವ ವೇಳೆ ಅನೇಕ ಅಪಘಾತಗಳು, ಅವಘಡಗಳು ಸಂಭವಿಸುವ ಸಾಧ್ಯತೆ ಇರುವುದರಿಂದ ಕಾರ್ಮಿಕ ಇಲಾಖೆಯಿಂದ ಭದ್ರತೆ ಒದಗಿಸಲಾಗುತ್ತಿದೆ. ದಿನಪತ್ರಿಕೆ ವಿತರಣೆ ಕಾರ್ಮಿಕರು ಯೋಜನೆಯ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಆರತಿ, ಬಾಲ ಕಾರ್ಮಿಕ ಯೋಜನಾಧಿಕಾರಿ ಮಂಜುನಾಥ್, ಪತ್ರಿಕಾ ವಿತರಕ ಬಸಪ್ಪ ಗೋರೆಬಾ ಸೇರಿದಂತೆ ಪತ್ರಿಕೆ ವಿತರಣೆ ಕಾರ್ಮಿಕರು ಇದ್ದರು. ಅರಸೀಕೆರೆ ಶಾಲೆಯ ಛಾವಣಿ ಕುಸಿದಿರುವ ಕುರಿತು ಸೂಕ್ತ ತನಿಖೆ ನಡೆಸಲು ಒತ್ತಾಯಿಸಿ ಎಐಡಿಎಸ್ಒ ಸಂಘಟನೆ ವತಿಯಿಂದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಿಗೆ ಮನವಿ ಸಲ್ಲಿಸಿದರು. ಅರಸೀಕೆರೆ ಶಾಲೆಯ ಛಾವಣಿ ಕುಸಿದಿರುವ ಕುರಿತು ಸೂಕ್ತ ತನಿಖೆ ನಡೆಸಲು ಒತ್ತಾಯಿಸಿ ಎಐಡಿಎಸ್ಒ ಸಂಘಟನೆ ವತಿಯಿಂದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಿಗೆ ಮನವಿ ಸಲ್ಲಿಸಿದರು. ತಾಲೂಕಿನ ಅರಸೀಕೆರೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೊಠಡಿ ಪ್ಲಾಸ್ಟರ್ ಕುಸಿದು ಮಕ್ಕಳು ಗಾಯಗೊಂಡಿರುವ ಘಟನೆ ನಡೆದಿದೆ. ಶಾಲೆಯ ಕೊಠಡಿಗಳು ನಿರ್ಮಾಣಗೊಂಡ ತಿಂಗಳಲ್ಲಿಯೇ ಕೊಠಡಿಯ ಪ್ಲಾಸ್ಟರ್ ಕುಸಿದು ಬಿದ್ದಿರುವುದು ಕಳಪೆ ಗುಣಮಟ್ಟದ ಕಾಮಗಾರಿ, ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿದರು. ಕೂಡಲೇ ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಇಂತಹ ಘಟನೆ ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು. ಅರಸೀಕೆರೆ ಶಾಲೆಯ ಘಟನೆ ಕುರಿತು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಹೊಸ ಕಟ್ಟಡ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್, ಅಮೋಘ್, ವೀರೇಶ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನವರಿ 17ರಿಂದ ಸುಪ್ರೀಂ ಕೋರ್ಟ್ನಲ್ಲಿ ಪರಿಶಿಷ್ಟ ಜಾತಿಗಳ ವರ್ಗೀಕರಣ ಕುರಿತು ವಿಚಾರಣೆ. ಇಂಪ್ಲೇಡ್ ಅರ್ಜಿ ಸ್ವೀಕಾರ, ಮಹೇಂದ್ರ ಮಿತ್ರ. ಜಿಲ್ಲೆಯಲ್ಲಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪನೆಗೆ ಜಿಲ್ಲಾ ಜನಪ್ರತಿನಿಧಿಗಳು ಧ್ವನಿ ಎತ್ತಲಿ, ವಿ. ಲಕ್ಷ್ಮೀರೆಡ್ಡಿ. ರಾಮನ ಹೆಸರನ್ನು ಸಿದ್ದರಾಮಯ್ಯ ಇಟ್ಟುಕೊಂಡಿದ್ದಾರೆ. ರಾಮನ ಜನಾನುರಾಗ ಸಿದ್ದರಾಮಯ್ಯನು ಸಹ ಪಡೆಯಲಿ, ಶುಭದಿಂದ ತೀರ್ಥಸ್ವಾಮಿ. ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ವತಿಯಿಂದ ಆಯ್ಕೆಯಾದ ಫಲಾನುಭವಿಗಳಿಗೆ ಪಂಪ್ ಮೋಟಾರ್ ಪೈಪ್ ವಿತರಣೆ. ಶಾಲಾ ವಿದ್ಯಾರ್ಥಿಗಳು ಮಾರಕಾಸ್ತ್ರಗಳಿಂದ ಹಿಡಿದು ಜಗಳ, ಮದರ್ ಟ್ರಸ್ಟ್ ಶಾಲೆಗೆ ನೋಟಿಸ್ ಜಾರಿ. ರಾಮನ ಹೆಸರನ್ನು ಸಿದ್ದರಾಮಯ್ಯ ಇಟ್ಟುಕೊಂಡಿದ್ದಾರೆ. ರಾಮನ ಜನಾನುರಾಗ ಸಿದ್ದರಾಮಯ್ಯನು ಸಹ ಪಡೆಯಲಿ, ಶುಭದಿಂದ ತೀರ್ಥಸ್ವಾಮಿ. ಬ್ರಹ್ಮಕುಮಾರಿ ಆಶ್ರಮದಿಂದ ಬಾಬುರಾವ್ ಅವರಿಗೆ ಸನ್ಮಾನ. ಕೆಆರ್ಎಸ್ ಪಕ್ಷದಿಂದ ಲೋಕಸಭಾ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಸ್ಪರ್ಧೆ. 6 ಮತ್ತು 7ರಂದು ಸಂದರ್ಶನ, ಬಸವಪ್ರಭು. ಟಿಯುಸಿಐ 9ನೇ ರಾಜ್ಯ ಸಮ್ಮೇಳನ, ಕಾರ್ಮಿಕರ ಬೃಹತ್ ಮೆರವಣಿಗೆ.
ವಿವಿಧ ಇಲಾಖೆಯ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಒತ್ತಾಯಿಸಿ ಪ್ರತಿಭಟನೆ. ದಿನಪತ್ರಿಕೆ ವಿತರಣೆ ಕಾರ್ಮಿಕರಿಗೆ ಇ ಶ್ರಮ ಕಾರ್ಡ್ ವಿತರಿಸಿದ ಡಿಸಿ. ಮತ್ತು ಅರಸಿಗೇರಿ ಶಾಲೆ ಮೇಲ್ಛಾವಣಿ ಕುಸಿತ ತನಿಖೆಗೆ ಒತ್ತಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಎಸ್ಸಿಕೆ ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit KTB Jewel Palace, Udayanagar, Station Road, Raichur. Mobile 8123535300. N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು.